ಶಂಕರಾಚಾರ್ಯರು ಮನುಷ್ಯ ಜನ್ಮದ ಸಾರ್ಥಕ ಮಾಡ್ಕೊಳ್ಬೇಕು ನಾನು ಅನ್ನುವಂಥ ಹಂಬಲ ಇದ್ದಂಥವನಿಗೆ ಒಂದೊಂದು ಹೆಜ್ಜೆಯಿಂದ ಹ್ಯಾಂಗೆ ಮೇಲೆ ಹೋಗ್ಬೇಕಪ್ಪ ಅನ್ನೋದು ತಿಳಿಸ್ತಾ ಸಾಧಕನಲ್ಲಿ ಇರಬೇಕಂಥ ಗುಣಗಳೇನು ತಿಳಿಸಿ ಗುರುವು ಕೂಡ ಅಷ್ಟೇ ಯೋಗ್ಯತಾವಾನಿರಬೇಕು, ಶ್ರೋತ್ರಿಯನು ಬ್ರಹ್ಮನಿಷ್ಠನಾಗಿರಬೇಕು, ಕರುಣೆ ಕಲೆ ಅನ್ನುವಂಥದ್ದು ಅವನಲ್ಲಿ ಇರಬೇಕು. ಈ ಮಾತನ್ನು ಹೇಳಿ ಅಂಥ ಶಿಷ್ಯನಿಗೆ ಗುರುವಿನ ಹತ್ರ ಬಂದ ಅಂದರೆ ಮೊದಲು ಧೈರ್ಯ ಕೊಡ್ತಾರೆ. ಹೆದರಬೇಡಪ್ಪ ನೋಡು, ಮಾ ಭ್ರೈಷ್ಟ ವಿದ್ವಂಸ್ತವತ್ನಾಸ್ತ್ಯಪಾಯ ಸಂಸಾರ ಸಿಂಧೋಸ್ತರಣೇತ್ಯುಪಾಯ ಏನೈವ ಯಾತ ಯತವನ್ಯಪಾರಂ ತಮೇವ ಮಾರ್ಗಂ ತವ ನಿರ್ದಿಶಾಮಿ. ನೋಡು, ನೀ ಹೆದರಬೇಡ, ನೀನು ಎಲ್ಲಿ ಕರ್ಕೊಂಡು ಹೋಗಬೇಕು, ಯಾವ ಮಟ್ಟಕ್ಕೆ ನಿನ್ನ ಮುಟ್ಟಿಸ್ಬೇಕು ಅನ್ನೋದು ಗೊತ್ತದೆ. ಯಾವ ತೀವ್ರವಾದಂಥ ಕಳಕಳಿಯಿಂದ ಬಂದು ಅದನ್ನು ಅರ್ಥ ಮಾಡ್ಕೋಬಲ್ಲೆ. ನಾನು ಇದೇನು ಭಾಳ ಒಂದು ದಟ್ಟವಂಥ ಅಡವಿಯಾಗ ಬೆಂಕಿ ಹತ್ತೈತಿ, ಹೆಂಗೆ ಪಾರಾಗಲಿ ಅಂತ ನೀನು ದುಃಖದಿಂದ ಬಂದು ಏನು ಅದಕ್ಕೆಲ್ಲ ಉಪಾಯ ಅದ. ನಾನು ನಿನಗೆ ಹೇಳ್ತೀನಿ ಉಪಾಯವನ್ನು, ನೀ ಹೆದರಬೇಡ ಅಂತ ಮೊದಲು ಧೈರ್ಯವನ್ನು ಕೊಡ್ತಾನೆ. ಧೈರ್ಯವನ್ನು ಕೊಡೋದೇ ಬಹಳ ಮುಖ್ಯ ಕೆಲಸ. ಮನುಷ್ಯ ಯಾಕೆ ತೊಂದರೆ ಪಡ್ತಾನೆ ಅಂತಂದರೆ ಅಧೈರ್ಯ, ಇಂಥ ಪರಿಸ್ಥಿತಿಗಳನ್ನ ಹೆಂಗೆ ತಾಪಾರಾಗಲಿ ಅನ್ನುವಂಥದ್ದು. ಅಂಥ ಒಂದು ಧೈರ್ಯ ಕೊಡುವಂಥ ಕಾರ್ಯವನ್ನು ಮಾಡಿ ಗುರು ಉಪಾಯವನ್ನು ಈಗ ಹೇಳ್ತಾ ಇದ್ದಾನೆ. ಸಂಸಾರ ಭಯವನ್ನು ನಾಶ ಮಾಡುವ ಒಂದೊಂದು ದೊಡ್ಡ ಉಪಾಯ ಐತಪ್ಪ, ಅದಕ್ಕೆ ಭಾಳ ದೊಡ್ಡ ಅಂಥದ್ದು. ಅದರಿಂದ ಸಂಸಾರವನ್ನು ಸಾಗರವನ್ನು ದಾಟಿ ನೀ ಪರಮಾನಂದವನ್ನು ಪಡೀತಿಪ್ಪ, ನೀನು ಏನು ದೊಡ್ಡ ತೊಂದರೆ ಇಲ್ಲ ಅಂತ ಹೇಳ್ತಾ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಮನಸ್ಥೈರ್ಯ ನೀಡ್ತಾನೆ. ಇಲ್ಲೇ ಪುನಃ ಹೇಳ್ತಾ ಇರೋದಂದರೆ ಇದು ನಾವು ಹೆದರಿಕೆ ಅಥವಾ ಪುನರುಚ್ಚಾರ ದೋಷ ಅನ್ಬೇಡಪ್ಪ. ಅದಕ್ಕೆ ಅನೇಕ ಸಲ ನಾವು ಹೇಳ್ತೀವಿ, ಎಲ್ಲಿ ನಾವು ಅತ್ಯಂತ ಪ್ರೀತಿ ಇರ್ತೈತಿ ಅಲ್ಲೇ ಬರ್ರಿ ಭಾಳ ಚಲೋ ಅದು ಬರ್ರಿ ಅಂತೀವಿ. ಅಥವಾ ಏನು ಸರಿ ಅಲ್ಲಿ ಏನಿರಪ್ಪ, ಹಾಂ ಬಂದೈತಿ ಚೋಳು, ದೂರ ಸರಿ ಇತ್ತವ, ಹೊಲಸೈತಿ ಇತ್ತವ, ಹಿಂಗೆ ನಾವು ಅದನ್ನು ಪುನರುತ್ತೇವೆ ಮತ್ತೊಂದು ಸಲ ಹೇಳ್ತೀವಿ. ಇದು ದೋಷ ಅಲ್ಲ. ಹಗಲೆಲ್ಲ ಒಂದು ಕಡೆ ಹೇಳ್ತಾರೆ ಪ್ರವಚನಗಳು, ಹಗಲೆಲ್ಲ ಅದನ್ನು ಹೇಳೋದು ಅದ್ಯಾಕಪ್ಪ ಅಂತ ಹೇಳ್ಯಾರಪ್ಪ, ಅದನ್ನು ಯಾಕೆ ಹೇಳ್ತಿ ಅನ್ನುವಂಥದ್ದು. ಅದು ಇಲ್ಲೇ ನಿನ್ನ ಅಜ್ಞಾನವನ್ನು ಅವಿದ್ಯೆಯನ್ನು ಪೂರ್ಣ ನಾಶ ಮಾಡಿ ಎಂದಿಗೂ ಆರದಿರುವ ಜ್ಞಾನ, ಎಂದು ಮತ್ತು ಆರೋದಿಲ್ಲ ಅಂಥ ಜ್ಞಾನ ದೀಪವನ್ನು ನಿಮಗೆ ನಂದಾದಿಶ ಹೊತ್ಸೋದು ಸಾಧ್ಯ ಅನ್ನೋದನ್ನು ವೇದಾಂತದ ಇದು ಮುಖ್ಯ ಅಂತ ತಿಳು. ವೇದಾಂತದೇನಪ್ಪ, ನೀವು ಒಮ್ಮೆ ಅವಿದ್ಯೆಯನ್ನು ನಾಶ ಮಾಡಿಕೊಂಡು ಜ್ಞಾನವನ್ನು ಪಡ್ಕೊಂಡು ಅಂದರೆ ಆ ಜ್ಞಾನ ಜ್ಯೋತಿ ಎಂಥದ್ದದಪ್ಪ ಅಂದರೆ ಅದೆಂದು ಆರೋದಿಲ್ಲ. ಯಾಕೆ ನಿನ್ನೊಳಗಿರೋ ಜ್ಯೋತಿ ಅದು, ಅದಕ್ಕೆ ಎಣ್ಣೆ ಬತ್ತಿ ಬೇಕಾ ಇಲ್ಲ, ಅದಕ್ಕೆ ಅದೇನು ಅವಶ್ಯಕತೆ ಇಲ್ಲ. ಆದರೆ ಸ್ವತಃ ಯಾಕಂದ್ರೆ ವಜ್ರ ಒಳಗೆ ಅದಂದ್ರೆ ಬೆಳಕು ಕೊಡ್ತದೆ. ಅದಕ್ಕೆ ಮೇಲಿನ ಆವರಣದ ಪರಿವಿಷಯಕ್ಕೆ ಅದನ್ನು ತೆಗಿಬೇಕು, ಅಷ್ಟೇ ಕೆಲಸ. ಅದಕ್ಕೆ ಅದನ್ನು ನಾನು ನಿನಗೆ ಹೇಳ್ತೀನಿ ಅಂತ ಇಲ್ಲಿ ಸಾವಕಾಶ ಆ ಕ್ರಮವನ್ನು ಆ ಪದ್ಧತಿಯನ್ನು ಇಲ್ಲಿ ಹೇಳ್ಕೋ ಅಂತ ಹೊಂಟಾರೆ. ವೇದಾಂತಾರ್ಥ ವಿಚಾರೇಣ ಜಾಯತೆ ಜ್ಞಾನಮುತ್ತಮಂ ತೇನಾತ್ಯಂತಿಕಂ ಸಂಸಾರ ದುಃಖನಾಶೋ ಭವತ್ಯನು. ಈಗ ವೇದಾಂತಾರ್ಥ ವಿಚಾರೇಣ ಉಪನಿಷತ್ ವಾಕ್ಯಗಳ ಅರ್ಥದ ವಿಮರ್ಶೆಯಿಂದ ಏನು ಹೇಳ್ತದಪ್ಪ ಈ ಅರ್ಥ, ಅದನ್ನು ವಿವರವಾಗಿ ತಿಳಿಸ್ಕೊಡ್ತಾರೆ. ಏನು ಹೇಳ್ತದೆ ಅಂಥೇಳಿ ಉತ್ತಮ ಜ್ಞಾನ ಹುಡ್ತದೆ. ಇದರಿಂದ ಉಪನಿಷತ್ ವಾಕ್ಯಗಳ ಅರ್ಥದ ವಿಮರ್ಶೆ ಅಂದರೆ ಉಪನಿಷತ್ ಏನು ಹೇಳ್ತದಪ್ಪ ಇದು ಅಂತ ತಿಳ್ಕೊಂಡು ಅದರಂತ ನಮ್ಮ ಜೀವನ ನಡೆಸೋದ್ರಿಂದ ಉತ್ತಮ ಜ್ಞಾನ ಅದು ಪ್ರಾಪ್ತ. ಅಂಥ ಒಂದು ಜ್ಞಾನ ಪ್ರಾಪ್ತ ಆಯ್ತು ಅಂದರೆ ಅದು ಎಂದು ಮತ್ತೆ ಹೆಂಗೆ ದೀಪ ಒಮ್ಮೆ ಹತ್ತು ಅಂದ್ರೆ ಮತ್ತೆ ಆರ್ತಾ ಇರ್ತದೆ, ಎಣ್ಣೆ ತೀರ್ತು ಬತ್ತಿರ್ತು ಗಾಳಿ ಆರ್ತ, ಇದು ಹಂಗಲ್ಲ. ಅದು ನಿನ್ನಲ್ಲಿರುವಂಥ ಜ್ಞಾನ ಜ್ಯೋತಿ ಏನಾದರೂ ಆರೋದಿಲ್ಲ. ಅದಕ್ಕೆಲ್ಲ ಹೊರಗಿನ ಗಾಳಿ ಪಾಳಿ ಬಿಡೋದಿಲ್ಲ. ಅದು ಆತ್ಮಜ್ಯೋತಿ, ನಿಂದೇ ಜ್ಯೋತಿ. ಅದಕ್ಕೆ ಅಂಥ ಜ್ಞಾನದಿಂದ ಈ ಸಂಸಾರ ದುಃಖ ಅನ್ನೋದು ಪೂರ ನಾಶ. ಯಾಕೆ ಜೀವನ ಉದ್ದೇಶ ಅತ್ಯಂತ ದುಃಖ ನಿವಾರಣೆ, ಪರಮಾನಂದ ಪ್ರಾಪ್ತಿ. ಅತ್ಯಂತ ದುಃಖ ನಿವಾರಣೆ ಅಂತಂದರೆ ಆ ದುಃಖ ಇನ್ನೊಮ್ಮೆಂದೂ ಬಂದಿರಬಾರ್ದು.
ದವಾಖಾನೆಗೆ ಹೋಗ್ತೇವೆ, ಔಷಧ ಜ್ವರ ಭಾಳ ಇದ್ದು ನೋಡಿ ಡಾಕ್ಟ್ರ್ ಆರಾಮಾಯ್ತು, ಮತ್ತು ಕೆಲವು ದಿವಸ ಮತ್ತು ಜ್ವರ ಏನೋ ಮತ್ತು ಜ್ವರ ಬಂದು ನೋಡ್ರಿ ಅಂತೀವಿ. ಇದು ಹಂಗಲ್ಲ. ಒಮ್ಮೆ ಜ್ಞಾನ ಉದಯ ಆತು, ಒಮ್ಮೆ ನಿನ್ನ ಅಜ್ಞಾನ ನಾಶ ಆತು, ಮತ್ತು ಅಜ್ಞಾನ ಒಟ್ಟು ಹುಟ್ಟೋದೇ ಇಲ್ಲ. ಹಂಗೆ ಅಜ್ಞಾನ ನಾಶ ಅದರಿಂದ ಉಪನಿಷತ್ವ. ಉಪನಿಷತ್ತೇನು? ಉಪನಿಷತ್ತು ಅಂದ್ರೆ ಯಾರು ಆ ಬ್ರಹ್ಮತತ್ವವನ್ನು ತಿಳ್ಕೊಂಡು ಬ್ರಹ್ಮನ್ ತಿಳ್ಕೊಳ್ಳೋ ಅದೇ ತಾಮಾಗಿ ತಿಳ್ಕೊ. ನೋ ಈಸ್ ಟು ಬಿ. ಆತ್ಮತತ್ವ ಅಂದರೆ ಈ ಬೇರೆ ಈ ಪುಸ್ತಕ ತಿಳ್ಕೊಂಡೆ, ಈ ಫೋಟೋ ತಿಳ್ಕೊಂಡೆ ಅಲ್ಲ. ನಿನ್ನ ಸ್ವರೂಪವನ್ನೇ ತಿಳ್ಕೊಳ್ಳೋದು. ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳೋದು. ಯಾಕ್ರೆ? ಹೌದು, ನನ್ನ ಸ್ವರೂಪ ಏನು ಮರೆತಿದ್ದೆ ನಾನು, ಗುರು ಅದನ್ನು ಸರಿಯಾಗಿ ತಿಳಿಸ್ಕೊಟ್ಟ. ಒಮ್ಮೆ ತಿಳಿಸ್ಕೊಟ್ಟ ಅಂದ್ರೆ, ಒಮ್ಮೆ ಜ್ಞಾನ ಉದಯ ಆಯ್ತು ಅಂದ್ರೆ ಆ ಜ್ಞಾನ ಆರಂಗಿಲ್ಲ. ಹಂಗೆ ಉಪನಿಷತ್ತು ಅಂದರೆ ಅಂಥ ಜ್ಞಾನವನ್ನು ಮಾಡ್ಕೊಂಡು ತಾನು ಪರಬ್ರಹ್ಮ ಸ್ವರೂಪ ಅಂತ ಗಟ್ಟಿ ಕೇಳ. ಅವ ಬ್ರಹ್ಮನೇ ಆಗ್ತಾನೆ. ಬ್ರಹ್ಮನೇ ಇದ್ದ, ಹೊಸದಾಗಿ ಬ್ರಹ್ಮ ಆಗಿದ್ದಿಲ್ಲ. ಅವ ಬ್ರಹ್ಮನೇ ಇದ್ದ, ಮರ್ತಿದ್ದ ಬ್ರಹ್ಮದ ಅಂತ ಶಬ್ದ ಪ್ರಯೋಗ. ಅದಕ್ಕೆ ಪಂಚತತ್ವನ ಕಥೆ ಹೇಳ್ತಾ ಇರ್ತೀವಿ. ಒಂದು ಕುರಿ ದಡ್ಡ ಹುಳಿ ಬೆರೆದಿತ್ತು. ಅದಕ್ಕೆ ಕುರಿ ಅಲ್ಲಪ್ಪ ನೀನು, ನೀವು ಹುಲಿ ಅಂತ ದೊಡ್ಡ ಹುಲಿ ಹೇಳ್ತು. ಅವಾಗ ಆನಂದ. ಮತ್ತಿಂದ ಎಂದರೆ ಮತ್ತೆ ಕುರಿ ಅಂತ ಜನ ಇಲ್ಲ. ಹಂಗೆ ನೀ ಬ್ರಹ್ಮನೇ ಇದ್ದಿ, ಈಗೂ ಅದೇ ಮುಂದೂ ಬ್ರಹ್ಮನೇ. ನೀ ತಪ್ಪು ತಿಳೋಕ್ಕಿಂತ ನಾ ಶರೀರ ನಾನು, ನಾ ಮನೆ ನಾನು ಹಂಗೆ ಅನ್ಕೋತ ಕುಂತಿ. ಅದು ತಪ್ಪು ಅಂದಾಗ ಹೌದಲ್ಲ ಅಂತ ಆ ತಿಳ್ಕೊಳ್ಳಿ. ಅದು ಅಂಥ ಒಂದು ಜ್ಞಾನ ಪಡ್ಕೊಂಡು ಬ್ರಹ್ಮಸ್ವರೂಪರೇ ಆದಂಥ ಮಹಾನ್ ಜ್ಞಾನಿ. ಶಕ್ತಿ ಎಷ್ಟು ಬರ್ತದಪ್ಪ ಅವರಲ್ಲಿ? ಅಂಥ ಒಂದು ಶಕ್ತಿ ಬರ್ತದಲ್ಲ, ಆ ಆನಂದದೊಳಗೆ ಏನು ಶಬ್ದಗಳು ಹೊರಗೆ ಬಂದು ಅವಕ್ಕೇ ಉಪನಿಷತ್ತು. ಉಪನಿಷತ್ತು ಅಂದರೆ ಏನು ಬೇರೆ. ಅದಕ್ಕೇ ಉಪನಿಷತ್ತಿಗೆ ಬ್ರಹ್ಮನಿಂದ ಬಂದದ್ದು ಅಂದರೆ ಆ ಬ್ರಹ್ಮ ಸ್ವರೂಪರೇ ಆದಂಥ ಜ್ಞಾನಿಗಳು ಆ ಶಬ್ದ ಬಂದು ಯಾವಾಗ ಆ ಆನಂದದೊಳಗಿದ್ದಾರೆ ಆ ವಾಕ್ಯ ಉಚ್ಚಾರ ಉಪನಿಷತ್ತ. ಅದೇ ಮೃತ್ಯು ರೂಪದ ಸಂಸಾರ ದಾಟು ಸಲುವಾಗಿ. ಎಂಥದಪ್ಪ ಇದು? ಮೃತ್ಯು ರೂಪ ಸಂಸಾರ. ಮೃತ್ಯು ರೂಪ ಯಾಕೆ? ಮತ್ತೆ ಹುಟ್ಟೋದು ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು ಮತ್ತೆ ಸಾಯೋದು. ಹುಟ್ಟದ್ಯಾಕೆ? ಮತ್ತೆ ಸಾಯಕ್ಕೆ, ಮತ್ತೆ ಸತ್ಯಕ್ಕೆ, ಮತ್ತೆ ಹುಟ್ಟಾಕೆ. ಯಾಕೆ ಹೋದ್ ನೋಡೋದು, ಆಮೇಲೆ ಬಂದ ಮತ್ತೆ ಮುದುಕ ಅಂದರೆ ಹಂಗೆ ಇದಕ್ಕೆ ಮೃತ್ಯು ರೂಪ ಇದು. ಅಂಥ ಸಂಸಾರ ದಾಟೋ ಸಲುವಾಗಿ ಒಂದು ರಾಜಮಾರ್ಗ ಇದೆ. ದಾಟಕ್ಕೇನಪ್ಪ? ಬರೇ ಮಾರ್ಗ ಅಲ್ಲ, ರಾಜಮಾರ್ಗ ದೊಡ್ಡ ರಸ್ತೆ ದಾರಿದಪ್ಪ. ಹಿಂದಿನ ಶ್ಲೋಕ ತಿಳಿಸ್ತೀವಿ. ಈ ಶ್ಲೋಕ ಆ ಮಾರ್ಗ ಯಾವುದು ಅಂತ ತಿಳಿಸ್ತೀವಿ. ಅದು ಯಾವುದಪ್ಪ ಹಂಗಾರೆ? ವೇದಾಂತ ಸಿದ್ಧಾಂತಗಳ ಅನವರತ ವಿಚಾರದಿಂದ. ಇದು ಭಾಳ ಮಾತು. ವೇದಾಂತ ಸಿದ್ಧಾಂತ ಅದೇನು ಹೇಳ್ತದಪ್ಪ? ವೇದಾಂತ ಅಂದರೆ ಉಪನಿಷತ್ತಿನ ಭಾಗ. ವೇದದ ಅಂತ ಯಾಕಂತಾರೆ? ಅದಕ್ಕಂದ್ರೆ ವೇದದೊಳಗೆ ಎರಡು ಭಾಗ. ಒಂದು ಪೂರ್ವ ಭಾಗ, ಅದಕ್ಕೆ ಪೂರ್ವ ಮೀಮಾಂಸಾ ಅಂತ ಅನ್ನೋದು. ಅದ್ರಾಗ ಏನಪ್ಪ? ಯಜ್ಞಯಾಗಾದಿಗಳನ್ನು ಮಾಡೋದು, ಪೂಜಾ ಮಾಡೋದು ಪ್ರಾರಂಭದ ಭಾಗ. ಯಜ್ಞಯಾಗಾದಿ ಮಾಡು, ಪೂಜಾದಿಗಳು ಮಾಡು, ನಮ್ಮ ಹೆಂಗೆ ಮಾಡು, ಅದಕ್ಕೆ ವಿಧಿ ಏನು, ಇವೆಲ್ಲ ಹೇಳ್ತಾರೆ. ಅದಕ್ಕೆ ಪೂರ್ವ ಭಾಗ. ಇನ್ನೊಂದು ವೇದ ಅಂತ ಭಾಗ ಅಂತ ಉಪನಿಷತ್ತು. ಯಾಕೆ? ಅದು ಒಮ್ಮೆನೇ ಅದು ಅರ್ಥ ಮಾಡ್ಕೊಂಡು ವೇದಾಂತ ಇನ್ನು ತಿಳ್ಕೊಳ್ಳೋದು ಮುಗೀತು. ವೇದ ಅಂತ ಮುಗೀತು, ಅಲ್ಲಿ ಹೇಳೋದು ಮುಗೀತು. ಹೆಂಗಪ್ಪ? ಹೈಸ್ಕೂಲ್ನಾಗ ಮೆಟ್ರಿಕ್ ಆಗಿ ಮುಗೀತು, ಕೆಲಸ ಮುಗೀತು ರೀ, ಇಲ್ಲಿ ಸಾಲಿಗೆ ಮುಗೀತು. ಹಂಗೆ ವೇದಗಳು ಮುಗೀತು. ಯಾವಾಗ ನೀನು ಆ ಮಟ್ಟಕ್ಕೆ ಹೋಗಿ ಮುಟ್ಟಿಸ್ತಂದ್ರೆ ಅದಕ್ಕೆ ವೇದಾಂತ. ಅದಕ್ಕೆ ವೇದಾಂತನ ಅಂದರು, ಅದಕ್ಕೆ ಭೇದಾಂತನೂ ಅಂದರು, ಛೇದಾಂತ. ಯಾಕೆ? ವೇದಾಂತ ಭೇದ ಹೋದಲ್ಲೇ ಭೇದ ಬುದ್ಧಿ. ನಾನು ಬೇರೆ ಅವನು ಬೇರೆ ಹೋದ್, ನನ್ನಲ್ಲಿರೋ ಆತ್ಮನೂ ಅದೇ, ಅಲ್ಲಿರೋ ಆತ್ಮದೇ, ಎಲ್ಲ ಹೋದ್ರು. ಅವಾಗ ಜಾತಿ ಭೇದ ಹೋತು, ಪ್ರಾಂತ ಭೇದ ಹೋತು, ಎಲ್ಲ ಹೋಗ್ತದೆ. ಅದಕ್ಕೆ ಭೇದಾಂತ, ಛೇದ ಹೊಡೆಯೋದು, ಅದು ಮುಗಿಯೋದು. ಅದಕ್ಕೆ ಭೇದಾಂತ ಛೇದಾಂತ ಅಂದ್ರೆ ಎಂಥದ್ದು? ವೇದದ ಕೊನೆ ಭಾಗ ಮುಗೀತು ಅಲ್ಲಿಗೆ ವೇದ. ಹಂಗೆ ಆ ವೇದಾಂತದ ಸಿದ್ಧಾಂತ ಏನು ಹೇಳ್ತದಪ್ಪ ನಮಗದು? ವೇದಾಂತ ನಮಗೇನು ಹೇಳ್ತದೆ? ಅಂಥದ್ದನ್ನು ಅನವರ್ತ ವಿಚಾರ ಅಂಥದ್ದು ನೋಡಿ, ಸದಾ ಅದು ವಿಚಾರ. ಎಲ್ಲಿ ತನಕಪ್ಪ? ಅದು ನಿನ್ನ ಸ್ವರೂಪ ಆಗೋ ತನಕ. ಎಲ್ಲಿ ತನಕ ತಿಳ್ಕೊಳ್ಳೋದು ಅಂದ್ರೆ, ಈಗ ನಾನು ದೇಹ ಅಂದ್ರೆ ನಾನು ಕಪ್ಪನೆ ಹೇಳ್ತೇವೆ. ನಿನ್ನ ಹೆಸರು ಹಿಂಗಂತಾರೆ, ನಮ್ಮ ಹೆಸರು ಯಾವುದು ನನ್ನ ಲಕ್ಷ ಹೇಳಿದೆ, ಶರೀರ ನನ್ನ ಲಕ್ಷ ಏನಾದರೂ ಶರೀರ. ಈ ಶರೀರ ನಾನು ಅಂತ ಹೆಂಗೆ ಗಟ್ಟಿಯಾಗೈತೆ ನಿನಗೆ, ಹಂಗೆ ಬ್ರಹ್ಮ ನಾನು ಅಂತ ಗಟ್ಟಿ ಆತ್ಮ ಮುಗಿದ ಕೆಲಸ. ಆ ಕೆಲಸ ಮುಗಿತು ಅಂದರೆ ಬ್ರಹ್ಮವಿದ್ ಬ್ರಹ್ಮ, ಆ ಬ್ರಹ್ಮನೇ ಆಗಿಬಿಟ್ಟಿನಿ. ಹಂಗೆ ಅಲ್ಲಿ ತನಕ ವಿಚಾರ. ಯಾಕಪ್ಪ? ಯಾಕಂದ್ರೆ ಈ ಬಂಧ ಯಾಕೆ ಬಂದೈತೆ ನಿನಗೆ?
ಅವಿಚಾರೇಣ ಕುತೋ ಬಂಧ ವಿಚಾರೇಣೈವ. ವಿಚಾರದಿಂದ ಸರಿಯಾಗಿ ವಿಚಾರ ಮಾಡಿಲ್ಲ ನೀ, ಅದಕ್ಕೆ ಬಂದೈತಿ ಈಗ. ಅದು ಯಾವುದು? ವಿಚಾರದಿಂದ ಹೋಗ್ತದೆ. ವಿಚಾರದಿಂದ ಬಂದೈತೆ, ವಿಚಾರ ಮಾಡಿದ್ರೆ ಹೋಗ್ತತಿ. ಅದಕ್ಕೆ ಅನವರ್ತ ವಿಚಾರ ಅಂತ. ಅನವರ್ತ ವಿಚಾರ ಯಥಾರ್ಥ ಜ್ಞಾನ ಬೋಧೆ ಯಾವಾಗ ಆಕತ್ತಪ್ಪ? ಅದು ವೇದಾಂತ ಸಿದ್ಧಾಂತಗಳ ಅನವರ್ತ ವಿಚಾರದಿಂದ ಯಥಾರ್ಥ ಜ್ಞಾನ ಅದರ ಬೋಧೆ ಆಗ. ವಿಚಾರ ಅಂದ್ರೇನಪ್ಪ ಹಂಗಾರೆ? ಮತ್ತೆ ವಿಚಾರ ಅಂದರೆ ಚಿಂತನೆ, ವಿಮರ್ಶೆ, ತರ್ಕ, ವಿಶ್ಲೇಷಣೆ ಇವೆಲ್ಲವೂ ಹಿತಮಿತವಾಗಿ ಇದರ ಕೂಡ ಅಂದರೆ ಎಲ್ಲವೂ ಸೇರ ಚಿಂತನೆ ಅದರದೇ ಮತ್ತೊಮ್ಮೆ ಅದಕ್ಕೆ ಶಾಸ್ತ್ರ ಮನನ ಅಂತ. ಒಮ್ಮೆ ಶಾಸ್ತ್ರ ಕೇಳ್ತೀಯ ಗಟ್ಟಿ ಆಗ್ಬೇಕಲ್ಲದ, ಒಂದೇ ಹೊಡೆತ ಗಟ್ಟಿ ಆದ್ರೆ ಮಾತು ಮುಗಿತ. ಅಷ್ಟು ಹಿಂದಿನ ಪುಣ್ಯ ಇತ್ತು, ತಯಾರಿತ್ತಾನೆ ಮುಗಿತ. ಅದಕ್ಕೆ ಸಾಲ ಹುಡುಗ ಒಂದು ಸಲ ಕೇಳಿದ್ರೆ ಮುಗಿದು ನೋಡ್ರಿ ಮಸ್ತ್ ಮುಗಿದು. ಮತ್ತು ಏನು ಓದೋದು ಬೇಡ, ಅಷ್ಟು ಬುದ್ಧಿವಂತ ಏಕಪಾಠಿ ಅಂತಾರೆ. ಒಂದು ಸಲ ಕೇಳಿದ್ರೆ ಮುಗಿತ್ರಿ. ಆಮೇಲೆ ಓದೋದೇ ಬೇಡ, ಕೇಳೋದೇ ಬೇಡ, ಆಡ್ತಾನೆ ನೋಡ್ರಿ. ಓದ್ಕೊಂಬಂದು ನಮ್ಮ ಮನ್ಯಾಗ ಹೇಳಿದ್ರು, ಶಾಲ್ಯಾಗ ಹೇಳಿದ್ರು ಅಂದ್ರೆ ಇಷ್ಟು ಗಟ್ಟಿ ಮಾಡ್ತಾನೆ. ನಮ್ಮ ಪಾಠಿ ಮಾಸ್ತರ್ ಒಂದು ಪದ್ಯದ ಭಾಗ ಮಾಸ್ತರ್ ಹಿಂಗೆ ಹೇಳ್ತಿದ್ರಂತ. ಅದರ ಪಾಠ ಹೇಳಿ, ಅದರ ಅನ್ವಯ ಮಾಡಿ, ಅದರ ಅರ್ಥ ಹೇಳಿ, ಅದಕ್ಕೆ ಪ್ರಶ್ನೋತ್ತರ ಮಾಡಿ ಅವ್ನು ಕೈ ಬಿಟ್ಟರು ಅಂತಂದ್ರೆ ಗಟ್ಟಿ ಆಗಿಬಿಡ್ತು. ಹಂಗೆ ತಿಳ್ಕೊಳ್ಳೋವನು ಸಹಿತ ತಿಳ್ಕೊಂಡು ಗಟ್ಟಿ ಆತು ಅಂದ್ರೆ ಅಂಥ ಪುಣ್ಯ ಒಮ್ಮೆ. ಯಾಕೆ? ಅಂತಃಕರಣ ಅತ್ಯಂತ ಶುದ್ಧ ಆಗಿರ್ತದೆ. ಅದು ಹೇಗೆ ಒಳಗೆ ಬಂದ್ಕೊಳ್ಳಿ ಗಪ್ರ ಹೌದಲ್ಲ ಅಂತ ಅಂದ್ಬಿಡ್ತು. ಹಂಗೆ ಅಂಥ ಒಂದು ಗಟ್ಟಿ ಆತು ಅಂತಂದ್ರೆ ಅವಾಗ ಮತ್ತೊಂದು ಅದಕ್ಕೆ ಅಲ್ಲಿ ಬೇಕು. ಆದರೆ ಎಲ್ಲಿ ತನಕ ಅದು ಗಟ್ಟಿ ಹಂಗಿಲ್ಲ, ಅಲ್ಲಿ ತನಕ ಮತ್ತೆ ಹೌದಲ್ಲ ಗುರುಗಳು ಹಿಂಗೆ ಹೇಳಿದರು, ಹಂಗಾರೆ ಇದು ಹೆಂಗದ ಅಂತ ಮತ್ತೆ ವಿಚಾರ ಮಾಡ್ತಾ ಅದಕ್ಕೆ ತನ್ನಂಥ ಯೋಗ್ಯವಾದಂಥ ವಿಚಾರ ಮಾಡ್ತಾ ಅದು ವಿರುದ್ಧ ಹೋಗಿಲ್ಲ. ಹೌದಲ್ಲ ಶರೀರ ನಾ ಅಲ್ಲ ಅಂದರು, ಮತ್ತು ಇದು ಹೆಂಗೆ ನಾ ಅಲ್ಲ? ಅವಾಗ ವಿಚಾರ ಹುಟ್ಟದಾಗ ಏಟಿದ್ದೆ ನಾನು, ಆ ಶರೀರ ಹೋತು, ಹಂಗಾರೆ ಆ ಶರೀರ ನಾನು ದೊಡ್ಡವಾದೆ, ಈ ಶರೀರ ಬಂತು, ಮತ್ತೊಂದು ಶರೀರ ಹಿಂದೆ ಯಾವ ಜನ ಯಾವ ಶರೀರ ಇತ್ತು ಅದಕ್ಕೆ ಅವ್ರು ಹೇಳಿ ಶರೀರ ನೀ ಅಲ್ಲ. ಹೌದು ಹಿಂಗೆ ಮತ್ತೆ ಅದಕ್ಕೆ ಮನನ ಅಂತ ಮತ್ತು ಅದು ಹೌದಲ್ಲ ಅದೇ ಗಟ್ಟು ಅದಕ್ಕೆ ನಿಧಿದ್ಯ. ಹಂಗಿಲ್ಲೇ ಚಿಂತನೆ, ವಿಮರ್ಶ ಮತ್ತು ನಮಗೆ ತಿಳಿಪ ಮತ್ತೊಬ್ಬರಿಗೆ ಅಲ್ರಿ ಮತ್ತು ನಿನ್ನೆ ಶಾಸ್ತ್ರದ ಹಿಂಗೆ ಹೇಳಿದರು ಮತ್ತು ಇದೇನಂತು ಅವ್ರಿಗೆ. ಅದಕ್ಕೆ ತತ್ಚಿಂತನ ಕಥನ ನೀ ಯಾರು ಕೂಡಿದ್ರೆ ಅದನ್ನೇ ಹೇಳು. ಮತ್ತು ಅನ್ಯೋನ್ಯ ತತ್ಪ್ರಭು ಇಬ್ಬರು ಸೇರಿದಾಗ ಅದನ್ನು ವಿಚಾರ ಒಬ್ಬನೇ ವಿಚಾರ ಮಾಡು. ಮತ್ತು ಯಾರು ಹೇಳೋರು ಕೇಳೋರು ಬಂದ್ರೆ ಹೇಳು, ಮತ್ತು ಹೇಳೋರು ಬಂದ್ರೆ ಕೇಳು. ಇದಕ್ಕೆ ಮತ್ತು ಅದಕ್ಕೆ ವಿಚಾರದಿಂದ ಚಿಂತನೆ, ವಿಮರ್ಶೆ, ತರ್ಕ, ವಿಶ್ಲೇಷಣೆ ಇವೆಲ್ಲವೂ ಅದ ಹಿತಮಿತವಾಗಿ ಇದ್ರಾಗ ಕುಡಿಯತ್ತಪ್ಪ. ಅದಕ್ಕಿಂತ ಮುಖ್ಯ ಯಾವುದಪ್ಪ ಇಲ್ಲಿ ಭಾಳ ಅದಕ್ಕೆ ಮುಖ್ಯ ಯಾವುದಪ್ಪ ಅಂದರೆ ಏಕಾಗ್ರತೆ. ಅಂದರೆ ಅದ್ರಾಗ ಲಕ್ಷ್ಯ ಕೇಳು. ಅದೇನಾಯ್ತು ಇದೇನಾಯ್ತು ಇಲ್ಲ, ಅದು ಹಂಗಾತು ಇದು ಹಿಂಗಾತು ಏನು, ಅದೇನಾದಿತ್ತು ಇದನ್ನು ಇಲ್ಲ. ಭೂತಕಾಲದ ನೆನಪು ಮಾಡ್ಕೊತಾನಿವ, ಇಲ್ಲಿಗೆ ಭವಿಷ್ಯದ್ದು ಹಿಂಗೆ ಅದು ಹಂಗಾತು ಅಥವಾ ಮುಂದೆ ಹಂಗೇನಾದೀತು ಇದು ಅದಲ್ಲ. ಇಲ್ಲೇ ಲಕ್ಷ್ಯ. ಅದಕ್ಕೆ ಅವ್ರೇನು ಶಬ್ದ ಉಪಯೋಗ ಮಾಡ್ತಾರೆ ಗೊತ್ತಾನೆ? ಎಲ್ಲ ಇಂದ್ರಿಯಗಳನ್ನು ಕಿವಿಯಾಗಿ ಮಾಡು ಕೇಳೋದು ಅಂದರೆ ಉಳಿದ ಇಂದ್ರಿಯ ಬಂದ್ ಮಾಡು ಅಂತ. ಅವೆಲ್ಲ ಬಂದ್ ಮಾಡಿಕೊಂಡು ಇತ್ಲಾಗನ ಲಕ್ಷ್ಯ ಇರಲಿ ಅಂತ. ಹಂಗೆ ಏಕಾಗ್ರತೆ ಇದು ಭಾಳ ಮಾತು. ಅಂದಾನೆ ಎಷ್ಟು ಏಕಾಗ್ರತೆ ಇರು ಸಾಧ್ಯದಪ್ಪ, ಎಷ್ಟು ಏಕಾಗ್ರತೆ ಇರು ಸಾಧ್ಯದ ಅಂತಂದ್ರೆ ವಿವೇಕಾನಂದ ಒಂದು ಪ್ರವಚನದಿತ್ತಂತ. ಎಲ್ಲರೂ ಲಕ್ಷ್ಯ ಇಟ್ಟು ಕೇಳ್ತಾರೋ ಅಂತ ಹೇಳೋ ನೋಡೋಣ ಅಂತ ಒಬ್ಬ ಮನುಷ್ಯ ಏನು ಮಾಡ್ದ, ಹೊರಗಡೆ ದೊಡ್ಡದೊಂದು ಅಟಮ್ ಬಾಂಬ್ ದೊಡ್ಡ ಸಪ್ಪಳ ಮಾಡೋದಾಯ್ತು. ಆಮೇಲೆ ಎಲ್ಲ ಪ್ರವಚನ ಕೇಳ್ದ. ಮತ್ತು ಏನಾರು ಹೊರಗೆ ಸಪ್ಪಳ ಕೇಳಿದ್ರೆ ಏನು ನಮಗೇನು ಗೊತ್ತಿಲ್ಲ ಅಂದ್ರೆ ಆ ಸಪ್ಪಳನ್ನು ಕೇಳಿಲ್ಲ ಇವ್ರಿಗೆ. ಅಷ್ಟು ಏಕಾಂತ ಆಗಂಗಿಲ್ಲ ಅಂತಲ್ಲ. ನಾವು ಅನೇಕ ಸಂಗತಿಗಳು ಮಾಡ್ತೀವಿ ಏಕಾಂತೊಳಗೆ. ಆದರೆ ಏಕಾಗ್ರ ಇತ್ಲಾಗನೇ ಮಾಡ್ತೇವೆ. ಯಾಕೆ ಮಾಡ್ತೀವಿ ಅದೇ ಹೇಳ್ತೇನೆ. ಒಬ್ಬ ಚಿತ್ರಕಾರ ತೆಗಿತಾನೆ, ಏನು ಚಿತ್ರ ತೆಗಿತಾನೆ ಅಂದರೆ ಅವು ಚಾ ಕುಡಿಯೋಕೆ ಬರೋ ಉಣ್ಣಾಕೆ ಬರ್ತಾ ಲಕ್ಷ್ಯ ಹ್ಞೂ ಅಂತಾನೆ, ಲಕ್ಷ್ಯ ಇಲ್ಲೇ. ಹಂಗೆ ಪೂರ ಅದಕ್ಕಲ್ಲೇ 2-3 ಶಬ್ದ ಉಪಯೋಗ ಮಾಡ್ತಾರೆ. ಅನೇಕಾಗ್ರ ಅಂತಾರೆ. ಇತ್ಲಾ ನೋಡಿ ಇದು ಅನೇಕ ಆಗಬಾರ್ದು. ಆಮೇಲೆ ಶೂನ್ಯಾಗ್ರ ಅಂತಾರೆ, ಅನಿದ್ದೆ ಮಾಡು, ಇದು ಆಗಬಾರ್ದು. ಶೂನ್ಯಾಗ್ರ ಆಗಬಾರ್ದು, ಅನೇಕಾಗ್ರ ಆಗಬಾರ್ದು, ಇತ್ಲಾಗ ಲಕ್ಷ್ಯ. ಇದಕ್ಕೆ ಭಾಳ ಉದಾಹರಣೆಗಳು ಸಾಕಟ್ಟಾಗ. ದ್ರೋಣಾಚಾರ್ಯರು ಬಿಲ್ಲು ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ, ಎಲ್ಲರೂ ಸೇರಿತು.
ಎಲ್ಲರೂ ಸೇರಿದ್ರು ಅದು ಒಂದು ಗಿಡಕ್ಕೆ ಒಂದು ಸ್ವಲ್ಪ ಗುಬ್ಬಿ ಕಟ್ಟಿದ್ರು. ಗುಬ್ಬಿ ಕಟ್ಟಿ ಇದು ಕುತಿ ತೋರಿಸಿದ್ರು, ಅಲ್ಲಿ ಗುರ್ತಾ ಮಾಡಿ ಇದಕ್ಕೆ ನೀವು ಲಕ್ಷ ಇಟ್ಟು ಹೊಡಿಬೇಕು ನೋಡಪ್ಪ ಅಂತ. ಅಲ್ಲೇ ಹೊಡಿಬೇಕು ನೀವು, ಬಿಲ್ ಹೊಡಿಬೇಕು. ಅದೆಲ್ಲ ಬಿಲ್ಲು ಹೊಡೆದ್ರು. ಅಲ್ಲಿ ಒಬ್ಬ ನಿಂತ ಬಿಲ್ ಹೊಡೆದು ಬಾಣ ತಯಾರು ಮಾಡ್ಕೊಂಡು ಅವ ಕೇಳ್ತಾನೆ, ನೋಡಪ್ಪ ನಿನ್ಗೇನು ಕಾಣಿಸ್ತತಿ ಅಂತ ಕೇಳಿದರು. ನಾ ಎಲ್ಲ ಕಾಣಿಸ್ತದೆ ಬಿಡ್ರಿ, ಆ ಗಿಡ ಕಾಣಿಸ್ತತಿ, ನೀವು ನಿಂತಿರಿ ಕಾಣಿಸ್ತತಿ, ಎಲ್ಲ ನಡಿ ಹೊರಗಂದ್ರೆ ಅಂದರೆ ನಿನ್ನ ಕಡೆ ನೋಡೋಕೆ ಆಗಂಗಿಲ್ಲ. ಹೀಗೆ ಮತ್ತೆ ಮಾಡ್ದ ಗುಬ್ಬಿ ಕಾಣಕತ್ತೈತಿ, ಅದು ಆಗಂಗಿಲ್ಲ. ಅವಾಗ ಅರ್ಜುನ ಹೇಳ್ದ, ಆ ಏನು ಪಾಯಿಂಟ್ ಹೇಳ್ತೀರಿ ನೋಡ್ರಿ, ಗುರ್ತಾ ಮಾಡ್ರಿ, ಅದನ್ನು ಬಿಟ್ಟು ಮತ್ತೇನು ಕಾಣಂಗಿಲ್ಲ, ಪಡಿ. ಅವಾಗ ಮಾಡ್ದ. ಹಂಗೆ ಏಕಾಗ್ರತೆಯನ್ನು ಪೂರ ಲಕ್ಷ ಅತ್ಲಾಗೆ ಇರಬೇಕು. ಅದಕ್ಕೆ ಏಕಾಗ್ರತೆ, ಅದಕ್ಕೆ ಏಕಾಗ್ರತೆ ಆಗತ್ತೆ. ಮನಸ್ಸಿನಲ್ಲಿ ಶಿಸ್ತು ಸಂಯಮ ಅವಶ್ಯ. ಮನಸ್ಸಿನೊಳಗೆ ಶಿಸ್ತು ಮಂಚಿ ಹೋಗುತ್ತೆ ಸಮಸ್ಯೆ, ಇದು ಅವಶ್ಯದ. ಪ್ರತಿಯೊಂದು ಉಪನಿಷತ್ ಮಂತ್ರನು ಈ ರೀತಿಯ ವಿಮರ್ಶೆ ತರ್ಕ ಕ್ಷೋಕಿರಣಕ್ಕೆ ಒಡ್ಡಿ ನೋಡೋದು ಎಲ್ಲಕ್ಕೆ ಮಾಡಿದ್ರು. ಒಳಗವೆಲ್ಲ ಅದು ಕ್ಷೋಕಿರಣ ಅಂದರೆ ಒಳಗಿನ ತಿಳ್ಕೊಳ್ಳೋದು. ಕ್ಷೋಕಿರಣಿ ಅದು ಹೊರಗಿನ ತೆಗಿಲ್ಲದು, ಒಳಗಿನ ಆ ಎಲ್ಲ ಬ್ಯಾಂಗ್ ತೆಗಿತದ. ಇದು ನಮ್ಗೆ ಅಂಗಿ ಹಾಕ್ಕೊಂಡಿರ್ಬೇಕಾರೆ ಬಿಡ್ರಿ, ಏನು ಮಾಡೋದಿಲ್ಲ. ಒಳಗಿಂತೆ ಶರೀರ ಇಚ್ಚಾರಮಾಗಿರೋ ಬರೋದಿಲ್ಲ, ಒಳಗಿಂದ ಅದಕ್ಕೆ ಕ್ಷೋಕಿರಣ ಅಂತ, ಎಕ್ಸ್ರೇ ಅಂತಾರೆ. ಅದಕ್ಕೆ ಒಡ್ಡಿ ಅದರ ಅಂತರಾರ್ಥವನ್ನು ಸಂಪೂರ್ಣವಾಗಿರೋ ಕ್ರಮ ವಿಚಾರ ಏನಪ್ಪ, ಅದ್ರೊಳಗೆ ಏನು ಹೇಳ್ತದಪ್ಪ ಈ ಮಂತ್ರ ನಮಗೇನು ಹೇಳ್ತದೆ ಪೂರ್ಣವಾಗಿ ತಿಳ್ಕೊಳ್ಳುವಂಥ ಕ್ರಮಕ್ಕನ ವಿಚಾರ ಅಂತ. ತೀಕ್ಷ್ಣವ ಅಂತ ಮೇಧಾಶಕ್ತಿಯ ಜೊತೆ ಇಂಥದ್ದು ಬುದ್ಧಿ ಚುರುಕಿರ್ಬೇಕು. ಜ್ಞಾನಕ್ಕೆ ಬುದ್ಧಿ ಚುರುಕಿರ್ಬೇಕು. ದೈವಿಕ ಕರುಣೆ ಪ್ರೇಮಗಳು ಅದ್ರಾಗೇನು ಕುಡಿತು. ಆ ತೀಕ್ಷ್ಣವಂತ ಮೇಧಾಶಕ್ತಿಗೆ ದೈವಿಕವಂತ ಕರುಣೆ, ಆ ಭಗವಂತನ ಕರುಣೆ, ಆ ಪ್ರೇಮ ಅದು ಕೂಡ್ತು ಅಂದರೆ ಮಧುರವಾದಂಥ ಭಾವನೆ ಹರಿತಾಮ ಬರ್ತಾವೆ. ಇಂಪಾದ ಇಂಚರ ಅಗದಿ ಇಂಪಾದ ಧ್ವನಿಯಂತೆ ಗೋಚರವಾಗಿ ಮನಸ್ಸಿನಲ್ಲಿ ಸ್ಪಂದಿಸುವ ತರ್ಕ ಸರಣಿಯ ವಿಚಾರ ಅಂದರೆ ಇಷ್ಟೆಲ್ಲ ಬರುತ್ತೆ. ಇದಕ್ಕೆ ವಿಚಾರ ಅಂತಾರಪ್ಪ. ನಮ್ಮಲ್ಲೇ ಆ ಒಂದು ಏಕಾಗ್ರತೆಯಿಂದ ಅವ್ರು ಹೇಳಿದ್ದನ್ನು ಕೇಳಿ ಅಂಥ ಒಂದು ಬುದ್ಧಿಮತ್ತೆಯಿಂದ ಅವಾಗ ಆ ಭಗವಂತನ ದೈವಿ ಪ್ರೇರಣೆ, ಆ ಪ್ರೇರಣೆ ಕರುಣೆ ಅದು ಕೂಡ್ಕೊಂಡು ಆ ಭಾವನೆ ಹರಿದು ಅಗ್ದಿ ಅದು ಚಂದನ ಕುಕ್ಕು ಅಂತ ಕೋಗಿಲ ಕೂಗ್ತಾ ಹಂಗೆ ಆ ಮನಸ್ಸಿನಲ್ಲಿ ಸ್ಪಂದಿಸು ತರ್ಕ ಸರಣಿಯೇ ಅದು ವಿಚಾರ ಅಂತಾರಪ್ಪ ಅಂತೇಳಿ. ಏನು ಮಧು ಪುಷ್ಪಗಳ ಹೃದಯಾಂತರ ರಹಸ್ಯ ಗೋಯಲ್ಲಿ ಅಡಿ ಹೆಂಗಪ್ಪ ನೋಡಿ. ಮಧು ಅಂದರೆ ಜೇನುತುಪ್ಪ, ಅದೆಲ್ಲಿ ಅಡಿಗೆದಪ್ಪ ಆ ಹೂವಿನ ಹೃದಯಾಂತರಾಳದ ರಹಸ್ಯ ಗೋಯಲ್ಲಿ ಅಡಿ ನೋಡಿ ಹೆಂಗೈತದ ಆ ರುಚಿ. ಜೇನುತುಪ್ಪ ಹೆಂಗೆ ತೆಗಿತಾವೆ ಜೇನುಳ ಬರೋಬ್ಬರಿ ಇರುತ್ತೆ. ಮೇಲೆ ಹುಳಕ್ಕೇನು ಅದು ಮೇಲೆ ಅದಕ್ಕೆ ರೆಟ್ಕಿ ಮರಿ ಹರಿಯಂಗಿಲ್ಲ, ಹರಿದಿಲ್ಲ, ಅದು ಎಲ್ಲ ಒಳಗಿನ ತಕ್ಕೋತಾವೆ. ಹೆಂಗೆ ತಕ್ಕೋತಾವ ಬಾಬಾ ಮಸ್ತ್ ಬೇಕಿ. ಹಂಗೆ ಹೃದಯಾಂತರ ರಹಸ್ಯ ಗೋಯಲ್ಲಿ ಅಡಿ. ಆದರೆ ಮಧುಕರವು ಮಕರಂದರ ಸವಿಗೆ ಮನಸೋತು ಕುಸುಮಗಳ ರೇಖೆಗಳು ಬಿಡಿಸ್ಕೊಂಡು ಮ್ಯಾಲಿಂದ ಅದೆಲ್ಲ ತೆಗೆದು ಒಳಗೆ ಹೋಗ್ತದೆ. ಪಾತ್ರ ಒಳಗೆ ಹೊಕ್ಕು ಅದರೊಳಗೆ ಹೊಕ್ಕು ಪರಾಗ ಪುಷ್ಪದೊಳಗೆ ಇಳಿದು ಬತ್ತರಿಸಿ ತನ್ನ ಸೂಜಿ ಮನೆ ಹೀರು ಕೊಳವೆಯಿಂದ ಮಧು ಹೀರುತ್ತದೆ. ಯಾವುದು ಜೇನುಣ ಅದನ್ನು ಇರ್ತೈತೆ ಒಳಗೆ ಹೋಗಿ ಮತ್ತೇನು ಆ ರಸವನ್ನು ತಗೋತದೆ. ಹಂಗೆ ವೇದಾಂತೊಳಗೆ ಉಪನಿಷತ್ತಿನ ಉದ್ಯಾನ ಹೆಂಗಪ್ಪ, ಉಪನಿಷತ್ತು ತೋಟ ಆಯಿತು. ಇಂಥ ತೋಟದೊಳಗೆ ಹಲವಾರು ಮಧುರತರ ಸವಿಯ ಮಂತ್ರ ಪುಷ್ಪ ಸಾಕಷ್ಟು ಅದಾವೆ. ಇದರೊಳಗೆ ಮಂತ್ರ ಯಾವುದು ವೇಸ್ಟ್ ಅನ್ನೋದಿಲ್ಲ. ಪ್ರತಿಯೊಂದು ಮಂತ್ರ ಅವೆಲ್ಲವೂ ಕೂಡ ನಮ್ಮ ಬುದ್ಧಿಯನ್ನು ಹೇಳೋ ಸಲುವಾಗಿನೇ, ನಮಗೊಂದು ಪಾಠ ಹೇಳೋ ಸಲುವಾಗಿನ ಅವುಗಳ ಮಾಧುರ್ಯ ಕೆಲವು ವೇಳೆ ಮಾತಿನಲ್ಲಿ ತೋರದಿರ್ಬೋದು ನೋಡಿ. ಅವೆಲ್ಲ ಹೇಳೋದು ನಮಗೆ ಹೌದಪ್ಪ ಅನ್ನೋಂಗೆ ಆಗ್ತಿರಾಕಿಲ್ಲ. ಅಲ್ರಿ ಇದು ಹೆಂಗೆ ಉಲ್ಟಾ ಆಯ್ತಲ್ಲ ಅಂತ ಅನ್ನಿಸ್ಬೋದು, ತೋರದಿರ್ಬೋದು. ಆದರೆ ಅವುಗಳ ಹೃದಯವನ್ನು ಭೇಜಿ ಏನು ಹೇಳಿದ್ರಪ್ಪ ಹಂಗಾರಿದು ಇದ್ರ ಒಳಗೆ ಏನದ ಒಳಗೆ ತಿರು ಅದಕ್ಕೆ ಶಾಸ್ತ್ರಕಾರ ಲಕ್ಷಾರ್ಥ ಅಂತ. ಶಾಸ್ತ್ರಕಾರ ಏನಾದ್ರು ಲಕ್ಷಾರ್ಥ ಅಂತ. ನಾವು ನಮ್ಮ ಜೀವನದೊಳಗೂ ಲಕ್ಷಾರ್ಥವನ್ನು ನಾವು ತಿಳ್ಕೊತೀವಿ. ಈ ಸಾಮಾನ್ಯ ಏನಪ್ಪ, ಒಂದು ಕೊಡ ಸೋರ್ತೈತಿ ಅಂತ. ಕೊಡ ಸೋರ್ತೈತೆ, ಕೊಡ ಸೋರಂಗಿಲ್ಲ, ಕೊಡದಾಗ ನೀರು ಸೋರ್ತಾವೆ. ಕೊಡ ಅಂದರೆ ಆ ತಾಮ್ರದ ಕೊಡ, ಆ ತಾಮ್ರನ ಇಟ್ಟರೆ ಸೋರ್ಕೊಂಡು ಹೋಗೋದಿಲ್ಲ. ಅದ್ರೊಳಗೆ ಅದು ಶಬ್ದ ಹೇಳ್ತದೆ. ಕೊಡ ಸೋರ್ತೈತೆ ನೋಡು ಅಂತಂದ್ರೆ ಕೊಡದಾಗಿ ನೀರು ಹೊರಗೆ ಹೋಗ್ತಾವೆ ಹೊರತಾಗಿ ಕೊಡ ಸೋರಂಗಿಲ್ಲ. ಹಂಗೆ ನಾವು ತಿಳ್ಕೊತೇವೆ ಅದನ್ನು. ಯಾರು ಕೊಡ ಸೋರ್ತಾವೆ ತಾಮ್ರನ ಹೋಗ್ತದೆ ಅಂತ ತಿಳ್ಕೊಳ್ಳೋದಿಲ್ಲ ಸ್ವಾಭಾವಿಕವಾಗಿ.
ಹಂಗೆ ಆ ಒಳಗೆ ಏನು ಹೇಳ್ತದಪ್ಪ ಇದು ಮೇಲ್ಮಾತು ಒಮ್ಮೆಲೆ ಗೊತ್ತಾಗಿಲ್ಲ, ಆದ್ರೆ ಸ್ವಲ್ಪ ವಿಚಾರ ಹೌದಲ್ಲ ಅಂತ ಹಂಗೆ ಅದು ಮ್ಯಾಲೆ ಕಾಣಕ್ಕಿಲ್ಲ. ಆದರೆ ಅವುಗಳ ಹೃದಯವನ್ನು ಭೇದಿಸಿ ಒಳ ಹೊಕ್ಕು ನೋಡಿ ತೀಕ್ಷ್ಣ ಬುದ್ಧಿಯ ವಿದ್ಯಾರ್ಥಿಗೆ ಅಮೃತ ಸದೃಶವಾದ ಮಧುವಿನ ಚಿಲುಮೆಯೇ ಅದು ಹೆಂಗದಪ್ಪ, ಅದು ಹೆಂಗೆ ಆ ಜೇನುನೊಣಕ್ಕೆ ಗೊತ್ತದು, ಅದು ಕಲಾ ಅದಕ್ಕೆ ಗೊತ್ತು, ಬೇರೆ ನಮ್ಗೆ ಗೊತ್ತಾಗೋದು. ಹ್ಯಾಂಗೆ ಆ ತೆಗೆದು ನಮ್ಗೆ ಕೊಡ್ತೈತೋ ಮಧುವನ್ನು, ಅದು ತೊಗೋತೈತೋ ಸ್ವೀಕಾರ ಮಾಡ್ತೈತೋ, ಹಂಗೆ ಆ ತೀಕ್ಷ್ಣ ಬುದ್ಧಿ ವಿದ್ಯಾರ್ಥಿ ಅಮೃತ ಸದೃಶವಾದ ಮಧುವಿನ ಚಿಲುಮೆಯಲ್ಲೇ ನೋಡಪ್ಪ ಏನಪ್ಪ ಏನದಪ್ಪ ಇಲ್ಲಿ ಉಪನಿಷತ್ತಿನ ಬಾ 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 ಏನು ಹೇಳಿಪ್ಪ ಇದು ಎಂಥ ಕುಣಿತನ ಅಂತ ಒಂದು ನೋಡಿ, ಹೌದಪ್ಪ ಎಂಥ ಜ್ಞಾನ ಕೊಟ್ಟಿಪ್ಪ. ಆ ಮಾತನ್ನು ತಿಳ್ಕೊಂಡ ಮೇಲೆ ಆ ಶಿಷ್ಯ ಕೊನೆಗೆ ಉದ್ಗಾರೆ ಅಂತ ಇದ್ದಾನೆ, ಏನೆಂದು ಪೇಳುವೆನು ಪರಮ. ಏನು ಹೇಳಿಪ್ಪ ಗುರುನಾಥ, ಏನಿದ್ದವನು ನಾನು ಏನು ಮಾಡಿಟ್ಟು ಎಂಥ ಕರುಣಪ್ಪ ನಿಂದು ಅಂತ ಕುಗ್ದಾಡ್ತಾನೆ, ಜಿಗ್ದಾಡ್ತಾನೆ ಆ ಆನಂದ. ಹಂಗೆ ಅಲ್ಲಿ ಅವಾಗ ಗೊತ್ತಾಗದ ಇದು ದಕ್ಕಬೇಕಾದ್ರೆ ಮನಸ್ಸು ಬುದ್ಧಿ ಹದ ಮಾಡಿಕೊಂಡಿದ್ದರೆ ಮಾತ್ರ. ಹಂಗಪ್ಪ ಇದು ದಕ್ಕಬೇಕಾದ್ರೆ ಈಗ ಗೋಡಂಬಿ ದ್ರಾಕ್ಷಿ ಇವೆಲ್ಲ ಚಲೋ, ಯಾವಾಗ ಚಲೋ ಅವನ್ನ ಅರ್ಗಿಸ್ಕೊಳ್ಳೋ ಅಂಥದ್ದು ತಾಕತ್ ಬೇಕು. ಅಂಥ ಅರ್ಗಿಸ್ಕೊಳ್ಳೋ ಅಂತ ಇಲ್ಲಿಕ್ರೆ ಅದು ಬೇದ ಅಯ್ಯೋ ಯಾವ ಹೊರಗೋಯ್ತು ಅಂತೀವಿ, ದಕ್ಕಿಸ್ಕೊಳ್ಳೋಂಥ ಅದಕ್ಕೆ ಅಂಥ ಮನಸ್ಸು ಬುದ್ಧಿ ಅದು ದಕ್ಕಬೇಕಾದ್ರೆ, ಅದು ಒಳಗೆ ಇಳಿಬೇಕಾದ್ರೆ, ಇಳಿದು ಪಚನ ಆಗ್ಬೇಕಾದ್ರೆ ಅಂತ ಬೇಕು ಮನಸ್ಸು ಬುದ್ಧಿ ಹದ ಆಗಿರ್ಬೇಕು. ನೋಡಿ ಹದ ಆಗಿತ್ತು ಅಂದರೆ ಕೇಳೋ ಕೆಲಸ ಇದು ಹದ ಭಾಳ ಮಹತ್ವದೇ. ಈಗ ಒಂದು ಪಡೆಚೈತಪ್ಪ, ಗಣಪತಿ ಮಾಡುವಂಥ ಪಡೆಚ ತಿಳ್ಕೊಳ್ಳಿ. ಆ ಪಡೇಚಿನೊಳಗೆ ಎಂಥ ಮಣ್ಣು ಬೇಕಪ್ಪ, ಹದ ಮಾಡಿದ ಮಣ್ಣು ಹಾಕಿ ಅರ್ಲ್ ಹಾಕಿದ್ರೆ ಹೋಗ್ಕತಿ, ಇಲ್ಲ ಒಣ ಮಣ್ಣು ಹಾಕಿದ್ರು ಹೋಗಂಗಿಲ್ಲ, ಬರೀ ನೀರು ಮಾಡಿ ರಾಡಿ ಮಾಡಿ ಹಾಕಂಗಿಲ್ಲ, ಅದಕ್ಕೆ ಹದ ಮಾಡ್ತಾರೆ. ಹಂಗೆ ಈ ಒಳಗೆ ನಮ್ಗೆ ಇವು ಇಳಿಬೇಕಾದ್ರೆ ಹದ ಮಾಡಿ ಯಾವುದನ್ನು ಹದ ಮನಸ್ಸು ಬುದ್ಧಿ. ಅದು ಉದಾಹರಣೆ ಕೊಟ್ಟೆ ನಾ ಪಡೆಚಿಂದ ಅಷ್ಟೇ. ಹಂಗೆ ಒಳಗೆ ಮನಸ್ಸು ಬುದ್ಧಿ ಅನ್ನೋದು ಗಟ್ಟೆ. ಯಾಕೆ ಅದಕ್ಕೆ ನಾವು ನಮ್ಮನ್ನು ಆ ಮನಸ್ಸನ್ನು ಬುದ್ಧಿಯನ್ನು ಸುಧಾರಿಸೋದು. ಅದಕ್ಕೇ ನಿಜಗೊಂಡ್ರು ಮತ್ತಿಗೆ ಮಂಗಲವಿಯುವುದಾವುದು ಉತ್ತಮ ಸಂಘ ಅಂತ ಹೇಳಿದರು. ಅದನ್ನು ಶುದ್ಧ ಮಾಡ್ಕೋಬೇಕು. ಅದು ಯಾಕೆ ಮಲಿನ ಯಾಕೆ ಆಗಿತ್ತಪ್ಪ, ಅದು ಅನೇಕ ವಿಷಯ ಕೇಳಿ ಇವತ್ತಲ್ಲ ಎಷ್ಟೋ ದಿವಸದಿಂದನೇ ಎಷ್ಟೋ ಜನ್ಮದಿಂದ ಅದು ಕೇಳ್ಕೊತ ಬಂದೇವೆ. ಅದು ನಾನು ಒಂದು ಗಟ್ಟೆಗೈತೆ, ಅದು ಗಟ್ಟಿ ಆದಮೇಲೆ ಅದು ಬಿಡಕ್ಕೆ ತಯಾರಿಲ್ಲ. ಒಮ್ಮೆ ದುಷ್ಟ ಮನಸ್ಸು ಒಳಗೆ ಸೇರಿದ ಬಿಡಕ್ಕೆ ತಯಾರಾಗಿ ಇವು ಬೇಕಾದಷ್ಟು ಒಮ್ಮೆ ಅದು ನಂದು ಅಂತ ಆತ, ನಂದಲ್ಲ ಖರೆ ನಿಂದು ಅಂತ ಆತು ಅಂದರೆ ಅಥವಾ ಉಪಯೋಗ ಮಾಡ್ಕೊ ಅಂತ ಕೊಟ್ರೆ ನೋಡಿ ಅದಕ್ಕೆ ಬಿಡ್ಬೇಕು. ಅಯ್ಯೋ ಹ್ಯಾಂಗೆ ಬಿಡಲಿಲ್ಲ ಅಂತ ಮಜಾ ಸೇರಿ ತೊಗೊಂಡ್ರಿ. ಒಬ್ಬ ಮನುಷ್ಯ ಅವ್ನು ಗಾಡಿ ಕೊಟ್ಟಿನಿ ತಿಗೋಪ್ಪ, ಉಪಯೋಗ ಮಾಡಪ್ಪ, ನಾವು ಊರಿಗೆ ಹೋಗಿರ್ತೇನೆ ಬರ್ತಂಗೆ ಹುಡ್ಕೋ ಅಂತ ಅಷ್ಟು ನೋಡ್ರಿ ಹೆಂಗೆ ಹಿಡಿದು ಅವ ಬಂದು ನಾನು ಕೊಡಬೇಕಿಲ್ಲ, ಯಾಕಾರೆ ಬಂದು ಇನ್ನೊಂದು 4 ದಿವಸ ಹೋಗಿದ್ರೆ ಚಲೋ ಆಕಿತ್ತು ಅಂತಾನೆ. ಇಷ್ಟೆಲ್ಲ ಇನ್ನೂ ಅನೇಕ ಉದಾಹರಣೆ ಕೊಡ್ಬೋದು. ಹಂಗೆ ಅದು ಈ ದುಷ್ಟ ಬುದ್ಧಿ ಇವು ಸ್ವಚ್ಛ. ಅದಕ್ಕೇನಾಗತ್ತಪ್ಪ, ಅದಕ್ಕೆ ಮತ್ತಿಗೆ ಮಂಗಲ ಉತ್ತಮರ ಸಂಘ ಅಂತ ಜ್ಞಾನಿಗಳ ಸಂಘ ಮಾಡೋದು. ಹೌದಲ್ಲ, ನನ್ನಲ್ಲಿ ಇದು ದೋಷದ ತಿದ್ದುಕೋಬೇಕು. ಅದಕ್ಕೆ ಶಾಸ್ತ್ರ ಏನಿದಪ್ಪ ಅಂದರೆ ಸ್ವಭಾವ ದುರತಿಕ್ರಮ ಇದು ದಾಟಕ್ಕೆ ಸಾಧ್ಯ. ಆದರೆ ಮನುಷ್ಯ ಜನ್ಮ ಅದಕ್ಕೆ ನನ್ನಲ್ಲಿ ರಜೋಗುಣ ತೆಗಿ, ತಮೋಗುಣ ತೆಗೆದುಹಾಕಿ, ಅದನ್ನು ತೆಗೆಯೋ ಸಲುವಾಗಿ ಈ ಥರ ನನ್ನಲ್ಲಿ ಇದು ಕೆಟ್ಟದ, ಇದನ್ನು ನಾ ಬದಲಿ ಮಾಡ್ಕೋಬೇಕು ಅನ್ನೋ ಭಾವ ಬಂತು ಅಂದರೆ ಹೌದು ಅವ್ರು ಹೆಂಗೆ ಜ್ಞಾನಿ ಆದಪ್ಪ, ಅವ್ರಲ್ಲಿ ಈ ಗುಣ ಇಲ್ಲ, ನನ್ನಲ್ಲಿ ಈ ಗುಣ ಕೆಟ್ಟ ಗುಣ. ಅದು ಸಂಘ ಅಂತ ಯಾಕಂದ್ರೆ ಸಂಪರ್ಕ ಬಂತು ಅಂದರೆ ಅದರಿಂದ ಲಾಭ ತಗೊಳ್ಳೋದು. ಅದಕ್ಕೆ ಅಂಥ ಅದು ಒಳಗೆ ಇಳಿದು ಗಟ್ಟಿ ಆಗ್ಬೇಕಾದ್ರೆ ಅಂಥ ಮನಸ್ಸು ಬುದ್ಧಿ ಹರಾಗಿ ಇಂಥವು ಧ್ಯಾನದ ಮಧುರ ಕ್ಷಣದ ಆ ಉಪನಿಷತ್ತಿನ ಮಾತ್ರ ಅಂತರಾರ್ಥದ ಅನುಭವ ನಮ್ಮೊಳಗೆ ಮಿಂಚಿದಂತಾಗ ನಾವು ವಿಚಾರ ಸಾಮ್ರಾಜ್ಯ ನೋಡಿ ಹೇಗಪ್ಪ, ಧ್ಯಾನದ ಮಧುರ ಕ್ಷಣಗಳಲ್ಲಿ ಉಪನಿಷತ್ತಿನ ಮಂತ್ರಗಳ ಅಂತರಾರ್ಥದ ಅನುಭವ ನಮ್ಮೊಳಗೆ ಮಿಂಚಿದಂತಾಗುವಾಗ ನಾವು ವಿಚಾರ ಸಾಮ್ರಾಜ್ಯ ಇರ್ತೀವಿ. ನಾವಪ್ಪ ತಿಳಿದ ಹೌದು ನೋಡು ಅಂತ ತಿಳಿತೀವಿ. ಯಾವಾಗ ಆಗ್ಯದ ನಾವು ವಿಚಾರ ಮಾಡೋದ್ರಾಗ ಬಂದಿರ್ತೇವೆ ನಾವು. ಅವಿದ್ಯಾ ಪರಿಣಾಮವಾದ ತಪ್ಪು ತಿಳುವಳಿಕೆ ವಿಚಾರ ಮಾಡೋದರಿಂದ ವಿನಾಶ. ಹೆಂಗಪ್ಪ, ನಮಗೇನೇನು ತಪ್ಪು ತಿಳುವಳಿಕೆ ಅಂದರೆ ಭ್ರಾಂತಿ, ಶಾಸ್ತ್ರ ಭ್ರಾಂತಿ ಅಂತ ತಪ್ಪು ತಿಳುವಳಿಕೆ. ಹೆಂಗಪ್ಪ, ಒಂದು ಇರೋದು ಹಗ್ಗೈತಿ, ನಮಗೇನು ಕಾಣಾಕತ್ತೈತಿ ಹಾವ ಕಾಣ, ಇದು ತಪ್ಪು ತಿಳುವಳಿಕೆ.
ಯಾಕೆ ಕಾಣಾಕತ್ತಿದೆ ಅನೇಕ ಕಾರಣ. ಒಂದು ಚಲೋತ್ನೆ ಬೆಳಕಿಲ್ಲ, ಇನ್ನೊಂದು ಪೂರ ಕತ್ತಲಿಲ್ಲ. ಇದು ಅರ್ಧ ನೋಡಿ, ಬೆಳಕು ಕತ್ತಲಿಗೆ ವಿರೋಧ ಅಂತ ನೀವು ಶಾಸ್ತ್ರಗಳು ಹೇಳಿ. ಕಲ್ಕಿದ್ದಲ್ಲಿ ಬೆಳಕಿಲ್ಲ, ಬೆಳಕಿದ್ದಲ್ಲಿ ಕತ್ತಲಿಲ್ಲ. ನೋಡಿ, ಅಲ್ಲಿ ಬೆಳಕೈತಿ, ಅದು ಪೂರ ಬೆಳಕಿಲ್ಲ, ಅದಕ್ಕೆ ಕತ್ತಲಿಲ್ಲ. ಹಂಗೆ ಪೂರ ಬೆಳಕು ಇಲ್ಲ, ಪೂರ ಗತ್ತಲು ಇಲ್ಲ. ಹಂಗೆ ನಮ್ಗೆ ಅನೇಕ ರೀತಿಯ ಸ್ವಲ್ಪ ಸಂಸ್ಕಾರನೂ ಆಗ್ಯಾವ, ಕೆಲವು ಪೂರನೂ ಇಲ್ಲ. ಹಂಗೆ ಅವಾಗ ಭ್ರಾಂತಿ ಆಗಿ ಅದಕ್ಕೆ ಪೂರ್ಣ ವಿಚಾರ ಮಾಡಿದಾಗ ಅವಾಗ ಅದು ಹೋಗ್ತದೆ. ಹಂಗೆ ಅವಿದ್ಯಾಪರಿಣಾಮ ತಪ್ಪು ತಿಳುವಳಿಕೆ ವಿಚಾರ ಮಾಡುವುದರಿಂದ ವಿನಾಶ. ಹೆಂಗೆ ಹೋಗ್ತದಪ್ಪ ತಪ್ಪು ತಿಳುವಳಿಕೆ? ಆಪ್ತಪುರುಷ ಬಿಡೋನಿನ ಅದು ಹಾವಂತ ಅಲ್ಪ ಅಲ್ಲಿ ಹಾವಾಯ್ತವ ಹಾವಲ್ಲದು ಅಂತೇಳಿ ಇನ್ನೂ ಗುಂಡು ಅಯ್ಯೋ ಹಂಗೆ ರೀ ಹಾವು ಕಾಣೋಕತ್ತೈತೆ ಅವಂಗೆ ಅಂತಾನೋ. ಹಾಂ ಅದು ತಪ್ಪಪ್ಪ, ನಡಿ ಬೆಳಕು ತೋರಿಸಿ ನಡಿ, ಒಂದು ದೊಡ್ಡ ಬ್ಯಾಟ್ರಿ ಹಿಡಿದು ಲೈಟ್ ಹಚ್ಚೋ ಹೌದಲ್ಲ, ನಾ ಇದು ಹಾವು ಅಂತ ತಿಳ್ಕೊಂಡಿದ್ದೆ, ಹಗ್ಗಪ್ಪ ಇದು ಹಗ್ಗ ಕಾಣಕ. ಹಾಗೆ ನೀ ಅಂಥದ್ದನ್ನು ನೋಡಿದ್ಯಾ? ಮುಗಿ ಬಿದ್ದದ್ದು ಹಂಗೆ ಬಿದ್ದು ಹಗ್ಗ ಬಿದ್ದಂಗೆ ಬಿದ್ದು ನೋಡಿದ್ಯಾ? ಅದು ಆ ಹಗ್ಗ ಹಂಗೆ ಬಿದ್ದುಕೊಂಡು ಹಾವು ಅಂತ ತಿಳ್ಕೊಂಡು ಹಾವು ಹಂಗೆ ಇರ್ತಾವ. ಅದು ನೀನು ನೋಡಿರಲಿ ನೋಡಿದೆ ರೀ, ಚಿತ್ರ ನೋಡಿ ಕೇಳಿ ಹಾವು ಕೊಡೋದು ಸಾಯ್ತಾನ ಮನುಷ್ಯ, ಅವ ಮನೆ ಹಾವು ಕಾಡ್ಸತ್ತ ಅಂತೀರಿ. ಅದಕ್ಕೆ ನಿನಗೆ ಅದು ಭಯ ಅದಲ್ಲ, ಅದು ನಿನಗೆ ಹಾವೇನೋ ಅನ್ನೋರಂಗೆ ಮಾಡ್ತಾನೆ. ಹಂಗೆ ಅದು ತಿಳಿಬೇಕಾರೆ ಅಂಥ ಒಬ್ಬ ಉತ್ತಮ ಮನುಷ್ಯ ಆಪ್ತ ಪುರುಷ ಬೇಕು. ನನ್ನ ಕಾಳಜಿ ಮಾಡೋ ಸುಸು ಮನುಷ್ಯ ಅಲ್ಲ, ಹಾವೈತಿ ಹಂಗಲ್ಲ. ಆಪ್ತ ಪುರುಷ ನಮ್ಮ ಹಿತಚಿಂತನೆ ನೋಡ್ತಾ ಜ್ಞಾನಿ, ಅದು ಗುರು ಅಂತ ಹೇಳ್ತಾನೆ ನಮಗೆ. ಹಿಂಗಪ್ಪ ನೀ ತಪ್ಪು ತಿಳ್ಕೊಂಡಿಪ್ಪ, ಹಂಗಲ್ಲ. ಹಂಗೆ ಆ ವಿಚಾರ ಮಾಡೋದ್ರಿಂದ ಅದರಿಂದ ಅಜ್ಞಾನ ಭ್ರಾಂತಿ ನಾಶ ಆಕತ್ತೆ. ಆಮೇಲೆ ಅವಿದ್ಯೆ ಅದು ಹೋತು ಅಂದರೆ ಜ್ಞಾನದ ಪ್ರಕಾಶ. ಎದಕ್ಕಪ್ಪ? ಜ್ಞಾನ ಪ್ರಕಾಶ. ಅವಿದ್ಯೆ ಹೋತಂತ ಜ್ಞಾನ ಪ್ರಕಾಶ. ಹೆಂಗಪ್ಪ? ಹೆಂಗಂದ್ರೆ ಒಂದು ವಜ್ರ ಅದ, ಆ ವಜ್ರದ ಮೇಲೆ ಅರ್ವಿ ಪರ್ವಿ ಗಂಟು ಏನೋ ಗಡಿಗೆ ಡಬ್ಬಾಕಿ ಅಂತೀವಿ ತಪ್ಪಾಗಿ. ಅವಾಗ ಆ ಗಡಿಗೆ ತೆಗೆದು ತಡಿ ಇನ್ನೊಂದು ಸ್ವಲ್ಪ ತಡಿಯೋನು, ಆಮೇಲೆ ಬೆಳಕ ಹಿಂಗಿರೋಲ್ಲ. ಆ ಗಡಿಗೆ ತೆಗೆದು ಕೂಡಲೇ ಬೆಳಕ ಐತಲ್ಲೇ, ಅದಕ್ಕೆ ಮತ್ತೊಂದು ಬೆಳಕು ಬೇಕಾಗಿಲ್ಲ. ವಜ್ರದು ಹೆಂಗಪ್ಪ? ಸೂರ್ಯ ಇದಪ್ಪ, ಸೂರ್ಯ ನಮಗೆ ಕಾಣುವ, ಯಾಕೆ ಮೋಡ ಆಗೈತಿ. ಆ ಮೋಡ ಸರಿತು ಅಂದ್ರೆ ಬೆಳಕಾನ ಮೋಡ ಸರಿ ತಡಿ, ಆಮೇಲೆ ಸೂರ್ಯ ಪ್ರಕಾಶ ಹಿಂಗಿರಂಗಿಲ್ಲ. ಮೋಡ ಹೋತು ಸೂರ್ಯ ಬಂದನ. ಹಂಗೆ ನಮ್ಮ ಅಜ್ಞಾನ ಹೋತು, ಜ್ಞಾನ ಐತೆ. ಯಾಕೆ? ಜ್ಞಾನ ಹೊಸದಾಗಿ ಮಾಡಬೇಕಾಗಿಲ್ಲ, ಎಣ್ಣೆ ಬತ್ತಿ ತಂದು ಹಚ್ಚಬೇಕಾಗಿಲ್ಲ, ಅದು ತಾನೇ ಜ್ವಲಂತ ಪ್ರಕಾಶ ಯಾವಾಗಲೂ ಇರೋದು. ಅದಕ್ಕಲ್ಲೇ ಆ ಅವಿದ್ಯೆ ಹೋದ ಕೂಡಲೇ ಜ್ಞಾನ ಪ್ರಕಾಶ ಆಯ್ತು. ಹಂಗೆ ಜ್ಞಾನದ ನಮ್ಮ ಸಂಸಾರದ ನೋಡಿ, ಜ್ಞಾನ ಬಂತು, ಆ ಜ್ಞಾನ ಆಯ್ತು ಅಂದರೆ ಸಂಸಾರದು ಕೆಲವು. ಯಾಕೆ? ಆ ಜ್ಞಾನ ಏನು ಜ್ಞಾನ? ಶರೀರ ನಾನಲ್ಲ, ನಾನು ಆತ್ಮಸ್ವರೂಪ, ನಾ ಬ್ರಹ್ಮಸ್ವರೂಪ ಅಂತ ಗಟ್ಟಿ ಆದ ಕೂಡಲೇ ಮತ್ತು ದುಃಖ ಎಲ್ಲಿತ್ತು? ದುಃಖ ಬರುವ ಎಲ್ಲೆಲ್ಲೇ ಇಲ್ಲ, ಶರೀರಕ್ಕೆ ಅಥವಾ ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಅಂದರೆ ಮನಸ್ಸಿಗೆ. ನೋಡಿ, ಮನಸ್ಸಿಗೆ ಇದು ಹೆಚ್ಚಾಗಿ ಮನಸ್ಸು ಕೈ ಪೆಟ್ಟತ್ತು, ಮತ್ತೊಂದು ಅಯ್ಯೋ ಹೆಂಗಾತಿದು ಅಂತ ಆಯ್ತು ಬಿಡು, ಬಿದ್ದೆ ಆತ, ಔಷಧ ತಗೋ ನಡೀತು ಹೇಳಿ. ನಾನು ಸುಟ್ಕೊಂಡಾನ ಗುಳ್ಳೆದ್ದವ, ಯಪ್ಪ ಸುಟ್ಕೊಂಡೈತೆ ನೋಡಿದಂತ ಇದೊಂದು ಶರೀರ, ತಾನೇನು ನಗತಾ ಇದ್ದಾನ. ಹಂಗೆ ಯಾವಾಗ ಅಂಥ ಜ್ಞಾನ ಆಗಿದೆ, ಅದಕ್ಕೆ ಶರೀರ ನಾನಲ್ಲ. ಇದು ಜ್ಞಾನ ಆತು ಅಂದರೆ ಎಲ್ಲ ದುಃಖ ಎಲ್ಲ ಹೋದ್ವ. ನೋಡಿ, ಕನಸಿನ ಎಚ್ಚತ್ತವ ತಾನು ಕಂಡ ದುಃಖ ಎಲ್ಲ ಕನಸಿನ ಲೋಕ ಸೇರಿದು ಅಂತ ತಿಳ್ಕೊಳ್ಳಿ. ನೋಡಿ, ಕನಸು ಬಿದ್ದೈತಪ್ಪ, ಏನು ದೊಡ್ಡಲ್ಲೇ ಇವತ್ತು ಆಡಕತ್ತಾನ, ರಾಜ ಮಕ್ಕೊಂಡಾನ. ರಾಜನ ಕನಸು ಬಿತ್ತಪ್ಪ, ಏನಂತ? ನಿರ್ಗತಿಕನಾಗಿ ಅಡವ್ಯಾಗ ಹೋಗ್ಯಾನ, ಯಾರೂ ಇಲ್ಲ ಅಂತ ಅಡವ್ಯಾಗ ಹೋಗ್ಯಾನ. ಅಡವ್ಯಾಗ ಹೋದು ಒಂದು ನರಿ ಕಡಿತಂತೆ. ನರಿ ಕಡಿತು ಅಂದ್ರೆ ದವಾಖಾನೆ ರೊಕ್ಕ ಕೊಡಂತಾರೋ, ಔಷಧ ರೊಕ್ಕ ಕೊಡಂತಾರೋ, ರೊಕ್ಕಿಲ್ಲ ಒದ್ದಾಡ್ತಾನೆ. ಇಂಥ ಒಂದು ಗಪ್ಪನೆ ಅಲ್ಲ ಇವನ ಎಚ್ಚರದ, ಯಾಕೆ ಮಕ್ಕೊಂಡಿದ್ದ? ಎಚ್ಚರ ಅವರು ರಾಜಮಹಲ್ ಮೇಲೆ ಮಲ್ಕೊಂಡ, ಅತ್ಲಾಗ ಪಾರ ಕಾಡೆ ಹರಿದಾರ, ಅವ್ನು ಗಾಳಿ ಬೀಸಾಕತ್ತಾರ ಎಲ್ಲ, ಅವ್ಗೆ ಅವಾಗ ದುಃಖ ಕನಸು ಬಿಡು ಅಂತ ಹೇಳ್ತಾನೆ. ಹಂಗೆ ಕನಸಿಂದ ಎಚ್ಚರ ಅದ ಅಂದರೆ ಅವಾಗ ಹೆಂಗೆ ಅವನಿಗೆ ದುಃಖ ಕನಸು ಬಿಡು ಅಂತ ಅನಿಸ್ಬೋದು. ಹಂಗೆ ಈ ನಿಜದ ಎಚ್ಚರ, ಕನಸಿನಿಂದ ಎಚ್ಚರ ಆಗೋದಕ್ಕೆ ಭಾಳಿನ ಪ್ರಯತ್ನ ಬೇಕಲ್ಲ. ಎಚ್ಚರ ಯಾಕೆ ಮನುಷ್ಯ ಅದಕ್ಕೆ ಎಚ್ಚರ ಆಗೋದಕ್ಕೆ ಏನೋ ಫರ್ಕ್ ಮಾಡಬೇಕು ಇಲ್ಲ, ಎಚ್ಚರ ಆಗ್ತದೆ. ಆದರೆ ಈ ಕನಸು ಯಾವುದು? ದೀರ್ಘ ಕನಸಿದು ಯಾವುದು? ಅಜ್ಞಾನ, ಈ ಸಂಸಾರ ದುಃಖ ಅನ್ನೋದು ಇದು ಕನಸು ಅಂತ ಶಾಸ್ತ್ರ ಹೇಳ್ತದೆ. ಅದನ್ನು ತಯಾರಾಗ್ಬೇಕಾರೆ ನಿಜದ ಎಚ್ಚರ ಅಂದರೆ ಶಾಸ್ತ್ರದ ಅಧ್ಯಯನ ಬೇಕಪ್ಪ. ಅದಕ್ಕೆ ಅದು ಗೊತ್ತಾಗ್ತದೆ. ಹೆಂಗೆ ಒಮ್ಮೆ ಜ್ಞಾನ ಆಯ್ತು ಅಂದ್ರೆ ಅಜ್ಞಾನ ನಾಶ ಆಗೋತಂದ್ರೆ ಅದೇ ಇವನ ನಾ ಇದು ಸುಳ್ಳು ನಂದು ಅಂತ ತಿಳ್ಕೊಬೇಡ. ನೋಡು, ಇದಕ್ಕೆ ನಂದು ನೋಡೋಣ,
ಈ ಶರೀರ ನಾನು ನೋಡು ಅಂತೇಳಿ ಅವಾಗ ಗೊತ್ತಾಗ ಹಂಗೆ ಅಂಥ ಒಂದು ಜ್ಞಾನ ಅವಿದ್ಯೆ ಹೋತು ಅಂದರೆ ಕೂಡಲೇ ಜ್ಞಾನ ಬರ ಜ್ಞಾನದಿಂದ ನಮ್ಮ ಸಂಸಾರ ದುಃಖ ಏಕದಮ್ ನಾಶ ಆಗಿಬಿಡ್ತಾವೆ. ಕನಸಿನಿಂದ ಎಚ್ಚತ್ತವನು ತಾನು ಕಂಡು ದುಃಖ ಎಲ್ಲ ಅಲ್ಲ ಇದು ಕನಸಿನ ಬಿಡು ನನಗಲ್ಲ ಅಂತಾನೋ ಹಂಗೆ ಇದೆಲ್ಲ ಹಂಗೆ ಹೆಂಗೆ ಅದೆಲ್ಲ ಮರ್ತಾ ಹೋಗ್ತು. ಯಾವುದು ಕನಸಿನಾಗ ದುಡ್ಡು ಇಲ್ಲದ್ದು ದವಾಖಾನೆಗೆ ಹೋತಾ ಎಲ್ಲೇ ಹೋತ ಎಚ್ಚರ ಆದ್ಕೊಳ್ಳಿ. ಹಂಗೆ ನಾವು ಶುದ್ಧ ಜ್ಞಾನ ಸ್ವರೂಪ ಅಂತ ಗೊತ್ತಾದ ಕೂಡಲೇ ದುಃಖ ಎಲ್ಲ ಮಾಯ ಶಾಶ್ವತ ಆನಂದ ಅಲ್ಲಿ ಗಟ್ಟಿಗೆ ಉಳ್ಕೋದು. ಎಂಥ ಆನಂದದು ಶಾಶ್ವತ ಆನಂದ ಉಳ್ಕೋತೈತಪ್ಪ ಅಂತ ಮುಂದಿನ ಭಾಗ ಹೇಳ್ತಾರೋ ಅದಕ್ಕೇನಪ್ಪ ಹಂಗಾರ ಶ್ರದ್ಧಾ ಭಕ್ತಿ ಧ್ಯಾನ ಯೋಗ ಮುಮುಕ್ಷೋ ಮುಕ್ತೇರ್ಹೇತೂನ್ನ ವ್ಯಕ್ತಿ ಸಾಕ್ಷಾತ್ ಗರಿ ಯೋವಾ ಏತನ್ವೇಷ ತಿಷ್ಟತ್ತ ಮನುಷ್ಯ ಮುಕ್ಷೋ ಮೋಕ್ಷೋ ಅವಿದ್ಯಾಕಲ್ಪದ ಹೇತು ಬಂಧನ. ಇಲ್ಲಿ ಮುಂದಿನ ಮಾತು ಶುರು ಮಾಡ್ತಾರವರು ನೋಡು ಹೆಂಗಪ್ಪ ಶ್ರದ್ಧಾ ಭಕ್ತಿ ಧ್ಯಾನ ಇವ ಮೋಕ್ಷ ಬಂಧನದ ಮೋಕ್ಷಕ್ಕೆ ಕಾರಣ. ಬಂಧನ ಏನು ಬಂಧನ ಆಗಿತ್ತು ನಾವು ಅದರಿಂದ ಬಿಡುಗಡೆ ಆಗಕ್ಕೆ ಇವು ಕಾರಣ. ಶ್ರುತಿ ವಾಕ್ಯ ಹೇಳಕ್ಕೆ ಏನೇನು ಬೇಕು ಅದಕ್ಕೆ ಶ್ರದ್ಧಾ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೂಡ ಹೇಳ ಏನಂತ ಎಲ್ಲಾಗ ನೋಡು ನಿನಗೆ ವಿವೇಕವನ್ನು ಹೇಳ್ತಾರೋ ಜ್ಞಾನಿ ಅವ್ರು ಹೇಳ್ತಾರೆ ಎಂಥವ್ರು ಜ್ಞಾನಿನಃ ತತ್ವದರ್ಶಿನಃ ಅವ್ರು ಹೇಳ್ತಾರೆ. ಆದರೆ ಮುಂದೆ ಮನುಷ್ಯಗ ಶ್ರದ್ಧಾವ ನೋಡಿ ನಿನಗೆ ಆ ಜ್ಞಾನ ಗುರುಗಳು ಹೇಳ್ತಾರೆ. ಆದರೆ ಯಾವಾಗ ಒಳಗಿಳಿತಪ್ಪ ಅದಕ್ಕೆ ಭಕ್ತಿ ಅದಕ್ಕೆ ಹಿಂದಿನ ಶ್ಲೋಕ ಅದಕ್ಕೆ ಶ್ರದ್ಧಾ ಭಕ್ತಿ ಅದನ್ನು ಧ್ಯಾನ ಲಕ್ಷ ಮಾಡೋದು. ಇವು ಮುಮುಕ್ಷನ ಬಂಧನ ಹೆಚ್ಚು ಮುಖ್ಯಕ್ಕೆ ಇವು ಕಾರಣ ಅಂತ ಶ್ರುತಿವಾಕ್ಯ ಹೇಳ್ತಾವೆ. ಯಾರು ಇವುಗಳಲ್ಲಿ ನೆಲೆಗೊಂಡು ಅದರಾಗ ಇರ್ತಾರೋ ಅವರಿಗೆ ಅವಿದ್ಯೆಯಿಂದ ಕಲ್ಪಿತವಾದಂಥ ದೇಹ ಬಂಧನ ಇದು ಅವಿದ್ಯಾ ಕಲ್ಪಿತ. ಅವಿದ್ಯೆಯಿಂದ ಕಲ್ಪನೆ ಆಗಿದೆ. ಯಾವುದು ಹೆಂಗಪ್ಪ ನಿನಗೆ ಗೊತ್ತಾಗಲಿ ತಿಳುವಳಿಕಿಲ್ಲ ಅದಕ್ಕೆ ಅದು ಹಾವು ಅಂತ ಕಾಣಕತ್ತೆ ನೀವು ಐತೇನೋ ಹಗ್ಗ ನೀನು ಕಾಣಕತ್ತೇನೋ ಹಾವು ಯಾಗ ಅವಿದ್ಯೆಯಿಂದ ಕಲ್ಪಿತ ಮಾತ್ರ ನಿವಾರಣೆ ಆಗಕ್ಕೆ ಸಾಧ್ಯ. ಯಥಾರ್ಥವಾದ ನಿವಾರಣೆ ಅದು ಹಾವು ಅಂತ ನೀವು ತಿಳ್ಕೊಂಡದ್ದು ಕಲ್ಪಿತ ಅಂದಲ್ಲೇ ಜ್ಞಾನಕ್ಕೆ ಹೋಗಿ. ಅದೇ ಜರ ಖರೇನ ಹಾವಾಗಿದ್ರೆ ಬಡಿತಾನೆ ಹೋಗ್ಯತ್ತೇನ ಬ್ಯಾಟ್ರಿನ ಹೋಗ್ಯತ್ತೇನ ಇಲ್ಲ. ಹಂಗೆ ನಮಗೆ ಕಲ್ಪಿತವಂಥ ಅಜ್ಞಾನ ಕಲ್ಪಿತ ಇದು ನಾನೇ ಹುಟ್ಟಿಸ್ಕೊಂಡದ್ದು. ಯಾಕೆ ಜ್ಞಾನ ಇಲ್ಲದ್ರಿಂದ ಅಜ್ಞಾನ ಬಂದುಬಿಟ್ಟದ. ಹಂಗೆ ಅವಿದ್ಯಾಕಲ್ಪಿತವಾದಂಥ ಇದೆಲ್ಲ ಬಂಧನಕ್ಕೆ ಅದು ಮೋಕ್ಷ ಆಗಬೇಕು ಅಂದರೆ ಶ್ರುತಿ ವಾಕ್ಯ ಹೇಳ್ತಾವೆ. ಯಾರು ಇವುಗಳಲ್ಲೇ ನೆಲೆಗೊಂಡು ಅಂದರೆ ಅಂಥ ಶ್ರದ್ಧಾ ಅಂಥ ಭಕ್ತಿ ಅಂಥ ಧ್ಯಾನ ಇದರೊಳಗೆ ಕೂಡ್ಕೊಂಡು ನಾನು ಅವನಿಗೆ ಅವಿದ್ಯೆಯಿಂದ ಕಲ್ಪಿತವಾದಂಥ ದೇಹ ಬಂದು ಈ ದೇಹ ಯಾವುದನ್ನು ಅವಿದ್ಯೆ ನನ್ನ ತಿಳುವಳಿಕೆ ತಪ್ಪು ತಿಳುವಳಿಕೆ ಅವಿದ್ಯೆ ಅಂದರೆ ಏನು ಅಲ್ಲ ತಪ್ಪು ತಿಳುವಳಿಕೆ ಹೆಂಗೆ ಹಾಗದ್ದು ಹಾವ ಕಾಣ್ತೀನಿ ಇದು ತಪ್ಪು ತಿಳುವಳಿಕೆ ಹಂಗೆ ಅದು ತೆಗೆಗ ನಿನಗೆ ಇವೆಲ್ಲ ಮೋಕ್ಷ ದೇಹ ಬಂಧನದಿಂದ ಬಿಡುಗಡೆ ಆಗಬೇಕು. ಹೆಂಗಪ್ಪ ಶ್ರದ್ಧಾ ಭಕ್ತಿ ಧ್ಯಾನ ಇದ್ರ ಬಗ್ಗೆ ವಿಚಾರ ಮಾಡೋ ಕ್ರಮ. ಈಗ ಅಲ್ಲಿ ವಿಚಾರದಿಂದ ಅಂತೇಳಿದ್ರೆ ಅದು ತಯಾರಿ ಏನು ಬೇಕಪ್ಪ ಅದನ್ನು ಹೇಳ್ತಾರೆ. ಅದು ಒಳಗೆ ಗಟ್ಟಿಯಾಗಿ ಉಳಿಬೇಕಾರೆ ನಮ್ಗೆ ಆ ಜ್ಞಾನ ಗುರು ಕೊಟ್ಟ ಜ್ಞಾನ ಉಪದೇಕ್ಷತ್ಯ ಜ್ಞಾನಂ ಜ್ಞಾನಿನಃ ತತ್ವ ಜ್ಞಾನಿಗಳು ನಿನಗೆ ತತ್ವರ್ಷ ಮಾಡ್ತಾರೆ. ಅದ್ರ ಮುಂದೆ ಶ್ರದ್ಧಾವಾನ್ ಆ ಶ್ರದ್ಧಾ ಅನುಬಾರ್ದು ಅದಕ್ಕೆ ಆ ಶ್ರದ್ಧಾ ಭಕ್ತಿ ಧ್ಯಾನ ಇವು ಇದ್ದಲ್ಲೇ ಅದು ವಿಚಾರ ಮಾಡೋ ಕ್ರಮ ವಿವರವಾಗಿ ವಿವರಿಸಿ ಅದರ ಅವಶ್ಯಕತೆಯನ್ನು ಇಲ್ಲಿ ಜೋರಾಗಿ ಒತ್ತು ಕೊಟ್ಟು ಹೇಳಕತ್ತಾರೆ. ಅಧ್ಯಾತ್ಮ ವಿಚಾರದಿಂದ ನಿಮ್ಮ ಪ್ರಗತಿ ಗಟ್ಟಿ. ಆ ವಿಚಾರ ಮಾಡೋದ್ರಿಂದ ಅತ್ಯಂತ ದುಃಖ ಪ್ರಯೋಜನ ಆಗೋದು ಅನ್ನೋದನ್ನು ಹೆಂಗಪ್ಪ ಅದು ನೀನು ಒಳಗಟ್ಟಿ ಉಳಿಬೇಕಾರೆ ಹೆಂಗೆ ನಾವು ಒಮ್ಮೆ ಒಂದು ತೆಂಗಿನಕಾಯಿ ಕೊಡ್ತಿರ್ತೇನೆ ನಾನು ಇದು ಗಟ್ಟಿ ಹಿಡ್ಕೋಬೇಕಾಯವ ಶಕ್ತಿ ಭಾಳ ಬೇಕು ನೋಡೋದಕ್ಕೆ ಅಂತಿರ್ತೇನೆ. ಹಂಗೆ ಇದು ಒಳಗೆ ಇಳಿಬೇಕಾದ್ರೆ ಶಕ್ತಿ ಬೇಕು ಅಂದರೆ ಆ ಒಳಗೆ ಭಕ್ತಿ ಅಂತಂದೇಳಿ ವಿಚಾರ ಮಾಡೋ ಕ್ರಮ ಇಲ್ಲಿ ಹೇಳಕತ್ತ. ಆ ಅಧ್ಯಾತ್ಮ ವಿಚಾರದಿಂದ ಪ್ರಗತಿ ಗಟ್ಟಿ. ಅದು ವಿಚಾರ ಮಾಡೋದು ನಮಗೆ ಅತ್ಯಂತ ಪ್ರಯೋಜನ ಆಗ್ತದೆ. ಇದು ಗಟ್ಟಿ. ಶ್ರದ್ಧಾ ಭಕ್ತಿ ಧ್ಯಾನಕ್ಕೆ ಈ ಊರ್ಗೋಲು ಇದಕ್ಕೆಲ್ಲ ಊರ್ಗೋಲು ಅಂದರೆ ಬಡಗಿ ಗುಡ್ಡ ಗಿಡ್ಡ ಹತ್ಬೇಕಾದ್ರೆ ಬಡಿಗೆ ಹತ್ಕೋತಾರಲ್ಲ ಹಂಗೆ ಊರ್ಗೋಲು ಅವುಗಳಿಂದ ಧ್ಯಾನ ಅದರಿಂದ ಹೆಂಗಪ್ಪ ಶ್ರದ್ಧಾ ಮತ್ತು ಭಕ್ತಿ ಈ ಇತ್ತು ಅಂದರೆ ಧ್ಯಾನ ಸಾಮರ್ಥ್ಯ ಬೆಳೀತದೆ. ಶ್ರದ್ಧಾ ಭಕ್ತಿ ಧ್ಯಾನ ಇವು ಮೂರೂ ಒಟ್ಟಾಗಿ
ನಮ್ಮ ಆಧ್ಯಾತ್ಮ ಬೆಳವಣಿಗೆಗೆ ಸಾಧನ ಆಗ್ತಾವ. ಇಲ್ಲಿ ಅದು ಹೇಳ ನೋಡಿ. ಇಲ್ಲಿ ಸ್ವಾರಸ್ಯಕರ ಮಜಾ ಏನಪ್ಪ, ಒಂದೊಂದು ಮತ್ತೊಂದು ಬಲಪಡಿಸ್ತಾವ ನೋಡಿ. ಶ್ರದ್ಧಾ ಇತ್ತು ಅಂದ್ರೆ ಭಕ್ತಿ ಗಟ್ಟಾಗ, ಭಕ್ತಿ ಇತ್ತಂದ್ರೆ ಧ್ಯಾನ ಗಟ್ಟಾಗ. ಅದಕ್ಕೆ ಒಂದಕ್ಕೊಂದು ಗಟ್ಟಿ ಮಾಡ್ತಾವೆ. ಇದರಿಂದ ಅದು ಗಟ್ಟಿ ಆಕತಿ, ಅದರಿಂದ ಹಂಗೆ ಅವೆಲ್ಲ ಊರುಗೋಲಿವು ಒಂದಕ್ಕೆ ಮೂರು ಒಟ್ಟಾಗಿ ನಮ್ಮ ಆಧ್ಯಾತ್ಮಿಕ ನಮ್ಮ ವಿಕಾಸ ಬೆಳವಣಿಗೆಗೆ ಸಾಧನ. ಈ ಋಷಿಗಳು ಇದನ್ನು ಅನಿಸಿ ಇಲ್ಲಿ ಸ್ವಾರಸ್ಯ ಅಂದರೆ ಒಂದೊಂದು ಮತ್ತೊಂದನ್ನು ಗಟ್ಟಿಪಡಿಸ್ತದೆ. ಇದು ಪುಷ್ಟೀಕರಿಸಿಕೊಡು. ಶ್ರದ್ಧೆಯಿಂದ ಭಕ್ತಿಗೆ ಬಲ ಬರ್ತೈತಿ, ಭಕ್ತಿಯಿಂದ ಧ್ಯಾನಕ್ಕೆ ಪುಷ್ಟಿ ಬಲ ಸಿಗ್ತೈತಿ. ಇಲ್ಲಿ ಶ್ರದ್ಧಾಭಕ್ತಿ ಅರ್ಥ ಹಿಂದೆ ವಿವರಿಸಿದಂತೆ ಸರಿಯಾಗಿ ತಿಳಿಬೇಕು ಹೊರತು ಅದೇನು ಬಿಡ ಅಂತ ಅಲ್ಲಪ್ಪ, ಗಟ್ಟಿ ಈ ವಿಷಯವನ್ನು ಹಿಂದೆ ತಿಳಿಸ. ಶ್ರದ್ಧಾಭಕ್ತಿಯ ದ್ವಾರ ನಾವು ಧ್ಯಾನದ ಸ್ಥಿತಿಯನ್ನು, ಅದರಿಂದ ಆ ಶ್ರದ್ಧಾಭಕ್ತಿ ಆ ಧ್ಯಾನದ ಕಡೆ ಲಕ್ಷ್ಯ ಅಲ್ಲೇ ಹೋಗ್ಬೇಕು. ಧ್ಯಾನದಿಂದ ನಮ್ಮ ನಿಜ ಸ್ವರೂಪದ ಜ್ಞಾನ ಉತ್ಪತ್ತಿ. ಹಂಗೆ ಅದರದ್ದೇ ಲಕ್ಷ್ಯ ಇರೋದ್ರಿಂದ ನಮಗೇನು ಜ್ಞಾನ ಅದು ಉತ್ಪತ್ತಿ ಶುರು ಆಗ್ತದೆ. ನಮ್ಮ ಜ್ಞಾನ ಹುಡುತ್ತೆ ಅಂದರೆ ಅಜ್ಞಾನ ನಾಶ. ಒಂದು ಸಲ ನಮಗೆ ಸ್ವರೂಪದ ಆ ಮನಸ್ಸು ಸ್ವರೂಪ ಅರಿವು ಉಂಟಾದರೆ ನಾವು ಮುಂದೆ ಎಂದೂ ನಮ್ಮ ಈ ಉಪಾಧಿ ಅಂತಾರೆ, ಇವಕ್ಕೆ ದೇಹ ಮನಸ್ಸು ಬುದ್ಧಿ ಇವು ನಾವು ಅಂತ ಎಂದೂ ತಿಳಿಯ. ಇವಕ್ಕೆ ಉಪಾಧಿ ಅಂತ ಹೇಳ್ತಾರೆ. ಶರೀರ ಒಂದು ಉಪಾಧಿ. ಹೆಂಗಪ್ಪ ನಾವು ಟೊಪ್ಪಿ ಹಾಕೋತೀವಿ, ಪಟ, ಇವು ಉಪಾಧಿ ಅಲ್ಲ. ಉಪಾಧಿಯಿಂದ ಮನುಷ್ಯ ಗುರುತಲ್ಪಡ್ತಾನೆ. ಹಂಗೆ ಇವು ಉಪಾಧಿ ಹೊರಗಿಂದ ಬಂದದ್ದು ಗಟ್ಟಿ. ನಮ್ಮ ಸ್ವರೂಪ ತಪ್ಪು ಉಂಟಾಗಿರೋದು ಅವಿದ್ಯೆ. ಯಾಕಪ್ಪ, ಅವಿದ್ಯಾ ಅಂದರೆ ಅಜ್ಞಾನ, ತಪ್ಪು ತಿಳುವಳಿಕೆ. ಇದರಿಂದ ಮನೆ ಎದಕ್ಕಾಗಿ ಬರ್ತದೆ? ಅವಿದ್ಯೆಯಿಂದ. ಅನಾತ್ಮವಾದ ನಮ್ಮ ದೇಹ ಇವು ಆತ್ಮ ಅಲ್ಲ. ಆತ್ಮಸ್ವರೂಪ ಒಂದೇ ಒಂದು ನಾ, ಅದು ಆತ್ಮ. ಆತ್ಮನ್ ಸಂಸ್ಕೃತ ಶಬ್ದದು ಆತ್ಮ ತಾನು ಅರ್ಥ ನಾನು ಅಂತ ಅಂತೇವಲ್ಲ. ಈಗ ಶರೀರಕ್ಕೆ ನಾನು ಅದು ಹೋತು, ಅದು ತಪ್ಪು ತಿಳುವಳಿಕೆ. ನೀ ಅಂದರೆ ಯಾರಪ್ಪ? ಆ ಬ್ರಹ್ಮ. ಇದು ಹೋಗ್ಬೇಕು. ನಾನು ಶರೀರ ಅನ್ನೋದು ಹೋಗಿ ನಾನು ಬ್ರಹ್ಮಸ್ವರೂಪ, ಆತ್ಮಸ್ವರೂಪ, ಜ್ಞಾನಸ್ವರೂಪ. ಇವು ಅವು ಗಟ್ಟ್ಯಾವ. ಹಂಗೆ ನಾವು ನಮ್ಮ ದೇಹ ಮನಸ್ಸು ಬುದ್ಧಿ ತಪ್ಪು ತಿಳ್ಕೊಂಡೇವೆ. ಹೀಗೆ ಅನಾತ್ಮ ವಸ್ತು ಆತ್ಮ ತಪ್ಪಾಗಿ ತಿಳೋದು ಅಧ್ಯಾಸ. ಇದಕ್ಕೆ ಅಧ್ಯಾಸ ತಪ್ಪು ತಿಳೋಕೆ ಅಂತ. ಈ ಅಧ್ಯಾಸವೇ ನಮ್ಮ ಎಲ್ಲ ದುಃಖಕ್ಕೂ ಮೂಲ ಕಾರಣ ಏನಪ್ಪ? ಅಧ್ಯಾಸ, ತಪ್ಪು ತಿಳುವಳಿಕೆ. ನೋಡಿ, ಅಧ್ಯಾಸದಿಂದ ನಾವು ಅಲ್ಪ, ಅಯ್ಯೋ ನಾ ಏನಪ್ಪ ನಮಗೇನು ತಿಳಿದ್ರಿ, ನಮ್ಮ ಸ್ವಲ್ಪ ಈಟಲ್ಪ ನಮ್ಮ ಬುದ್ಧಿ ಏಟಪ್ಪ ಅಂತ ನಾವಂತೇವೆ ಅಲ್ಪ. ಆಮೇಲೆ ನಾವೇನು ರೀ ಹುಟ್ಟು ಸಾಯೋ, ಇವತ್ತು ಹುಟ್ಟೇನು ಮತ್ತು ಸಾಯೋದು, ಹುಟ್ಟು ಮತ್ತು ಇದರಪ್ಪ ಮತ್ತೇನು ತಿಳ್ಕೊಂಡೆ. ಹಂಗೆ ತಿಳ್ಕೊಂಡು ಕಂಗಾಲಾಗಿ ಅಯ್ಯಯ್ಯೋ ಯಪ್ಪ ಏನು ಅಡವಿ ಅಂತ ಅಡವಿಗೆ ಬೆಂಕಿ ಹೇಳಿ ಹಂಗಾಗಿಬಿಟ್ಟೈತಿ. ಶ್ರದ್ಧಾಭಕ್ತಿಯಿಂದ ಧ್ಯಾನದಿಂದ ನಮ್ಮ ನಿಜ ಸ್ವರೂಪದ ಅನುಭವ ನಾವು ಪುನಃ ಪಡ್ಕೊಂಡ್ರೆ, ನೀವೇನು ಮೊದಲು ಸ್ವರೂಪದಿ ಅಂದರೆ ಬ್ರಹ್ಮಸ್ವರೂಪ ಇದನ್ನು ಗಟ್ಟಿಯಾಗಿ ತಿಳ್ಕೊಂಡ್ರೆ ಪುನಃ ಅಂತಂದರೆ ಮೊದಲು ಅದೇ ಇದ್ದು ತಪ್ಪು ಅದನ್ನೇ ಮತ್ತೆ ಪುನಃ ಇಲ್ಲೇ ತಿಳ್ಕೊಳ್ಳೋದದ. ಏನು ಗುದ್ದಾಡೋದು ಎದಕ್ಕಪ್ಪ? ನಮ್ಗೆ ಗುದ್ದಾಡೋದಕ್ಕೆ ಅದ್ರ ಮೇಲೆ ಆವರಣ ಇದನ್ನು ತೆಗೆದು ಗುದ್ದಾಡು.